ಎಲ್ಲರೂ ಇಟ್ಕೊಳ್ಳಿ, ರೋಗ ಬರ್ಲಿ ಬೀಳಿ ಈ ಔಷಧಿ ನಿಮ್ಮಲ್ಲಿ ಇಟ್ಕೊಂಡಿರಿ. ತತ್ತಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 5.5 ಮಂತ್ ಬೇಕು. ಮಿನಿಮಮ್ ನಿಮ್ಗೆ ಪರ್ ಡೇ 1800 ರೂಪಾಯಿ ಎಲ್ಲ ನಿಮ್ದು ತೋರಿಸಿ. ಇದು ಪರ್ ಡೇ 50,000 ರೂಪಾಯಿ ಎಲ್ಲೇ ಹೋಗಿಲ್ಲ ಸರ್. ತಿಂಗಳ 50,000 ಎಲ್ಲೇ ಹೋಗಿಲ್ಲ ಸರ್. ಬರೀ ಏಕ್ ಪ್ರೊಡಕ್ಷನ್ ಅಲ್ಲಿ ನೀವು ಒಂದ್ ಬ್ಯಾಚಿಗೆ 2 ಲಕ್ಷ ದುಡ್ದಿಲ್ಲ ಅಂದ್ರೆ ನಂಗೆ ಬಂದ್ ಕೇಳಿ ಸರ್. ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೊ ಇವತ್ತು ನಾನು ಬಂದಿರೋದು ಮುಲ್ಲಾ ಜವಾರಿ ನಾಟಿ ಕೋಳಿ ಕೇಂದ್ರಕ್ಕೆ. ಯಾಕಂದರೆ ಪ್ರತಿ ಸರಿ ಹೋದ ವಿಡಿಯೋದಲ್ಲಿ ತುಂಬ ಕೆಲವೊಂದಷ್ಟು ಕ್ವಶನ್ಸ್ಗಳು ಇದ್ವು. ಕೆಲವೊಬ್ಬರಿಗೆ ಕ್ವಶನ್ಸ್ಗಳು ಅರ್ಥ ಆಗಿರಲಿಲ್ಲ. ನಾನು ಯಾವ ಥರ ಈ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು, ಕೋಳಿ ಸಾಕಾಣಿಕೆಯಲ್ಲಿ ನಾನು ಎದುರಿಸ್ತಕ್ಕಂಥ ಸವಾಲುಗಳು ಯಾವುದು, ಈ ಕೋಳಿ ಸಾಕಾಣಿಕೆಯನ್ನು ಯಾವ ತಿಂಗಳಲ್ಲಿ ಸಾಕಿದರೆ ನನಗೆ ಬೆಸ್ಟು, ಅದ್ರ ಜೊತೆಗೆ ಕೋಳಿಯನ್ನು ಸಾಕೋದು ನಾನು ಮಾಂಸಕ್ಕಾಗಿ ಸಾಕಿದರೆ ಬೆಟರಾ ಅಥವಾ ಈ ಮೊಟ್ಟೆಗೆ ಹಾಕಿ ಸಾಕಿದ್ರೆ ಬೆಟರ್ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮಲ್ಲಿರ್ತವೆ. ಅಂತ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಕೊಡುವ ಸಲುವಾಗಿ ಇವತ್ತು ನಾನು ಮುಲ್ಲಾ ಜವಾರಿ ನಾಟಿ ಕೋಳಿ ಕೇಂದ್ರಕ್ಕೆ ಬಂದಿದ್ದೀನಿ. ಅವ್ರನ್ನ ಮಾತಾಡಿಸ್ತಾ ಕೆಲವೊಂದಿಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ತಗೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ನಾನು ಈ ವಿಡಿಯೋದಲ್ಲಿ ಬರ್ತಕ್ಕಂಥ ವ್ಯೂವರ್ಸ್ಗೆ ನಿಮ್ಮ ಅಡ್ರೆಸ್ಸು, ನಿಮ್ಮ ಹೆಸರು ತಿಳಿಸ್ಬಿಡಿ ಸರ್. ಸರ್ ನಂದು ಹೆಸರು ಬಂದ್ಬಿಟ್ಟು ವಸೀಂ ಮುಲ್ಲಾ ಅಂತೇಳಿ. ನಾನು ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರದ ಓನರ್ ಮಾತಾಡ್ತಿದ್ದೀನಿ. ನಮ್ಮ ಫಾರ್ಮ್ ಅಡ್ರೆಸ್ ಬಂದು ಟೋಟಲ್ ನಮ್ಮ 13 ಫಾರ್ಮ್ ಇದಾವೆ. ನಮ್ಮ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಹುಬ್ಬಳ್ಳಿಯಿಂದ ಅಂಚಿಡಗಿರಿ ಅಂತ ಒಂದು ಹಳ್ಳಿ ಇದೆ ಸರ್. ಹುಬ್ಬಳ್ಳಿಯಿಂದ 2 ಕಿಲೋಮೀಟರ್. ಅಂಚಿಡಗಿರಿಯಲ್ಲಿ ನಮ್ಮ ಕೆನ್ ಅಗ್ರಿಕಲ್ಚರ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ನಮ್ಮ ಫಾರ್ಮ್ ಇರೋದು. ನಮ್ಮ ಸಾಗಾಣಿಕೆ ಕೇಂದ್ರ ಇರೋದು ಕೆನ್ ಅಗ್ರಿಕಲ್ಚರ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್. ನೀವು ರೈಲ್ವೆ ಸ್ಟೇಷನ್ ಬಂದ್ರೆ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ಬಸ್ ಸ್ಟಾಪ್ ಲಿಂದ ನಿಮ್ಗೆ 2 ಕಿಲೋಮೀಟರ್ ಆಗುತ್ತೆ. ಸಿದ್ದಾರ್ ರೋಡ್ ಮಠಲಿಂದ ನಮ್ದು ಇದೆ. ನೀವು ಹುಬ್ಳಿಗೆ ಬಂದು ಯಾವುದೇ ಸಮಯದಲ್ಲಿ ನಮ್ಗೆ ಕಾಲ್ ಮಾಡಿದ್ರೆ ನಾವು ತಮ್ಮನ್ನು ಪಿಕಪ್ ಮಾಡಿ ನಮ್ಮ ಫಾರ್ಮ್ ವಿಸಿಟ್ ಮಾಡಿಸಿ ನಿಮ್ ಮತ್ತೆ ತಮ್ಮ ಪ್ಲೇಸಿಗೆ ನಾವು ಬಿಡುವಂತ ಕೆಲಸ ಮಾಡ್ತೀವಿ ಸರ್. ನಾನು ಈಗ ನನ್ನ ಓದ್ ವಿಡಿಯೋದಲ್ಲಿ ಕೆಲವೊಂದಿಷ್ಟು ರೈತರು ಆಗಿರ್ಬೋದು, ಕೆಲವೊಂದಿಷ್ಟು ಈ ಕೋಳಿ ಸಾಕಾಣಿಕೆ ಸಾಕೋರಾಗಿರ್ಬೋದು, ಕಾಲ್ ರಿಸೀವ್ ಮಾಡ್ತಿಲ್ಲ, ಆಮೇಲೆ ಮರಿಗಳು ಪ್ರೊಡಕ್ಷನ್ ನನಗೆ ಬೇಗ ಕಳಿಸ್ತಿಲ್ಲ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ಅದಕ್ಕೆ ತಮ್ಮ ಉತ್ತರನ ವಿಡಿಯೋದ ಮೂಲಕ ನಾನು ಕ್ಲಿಯರ್ ಕೊಟ್ಬಿಡ್ಬೇಕಂತ ನಾನು ಇದೇ ಸಲುವಾಗಿ ನಿಮ್ಗೆ ಒಂದು ಒಳ್ಳೆ ವಿಷಯ ಕೇಳಿದ್ರೆ. ಯಾಕಂದ್ರೆ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದು ಪ್ರತಿ ತಿಂಗಳ 1 ಲಕ್ಷ ಒಂದು ತಿಂಗಳದ್ದು ಮರಿಗಳು. ನೀವು ಆರ್ಡರ್ ಮಾಡಿದ ತಕ್ಷಣ ನಮ್ಗೆ 8 ರಿಂದ 10 ಡೇಟ್ ನಾವು ಟೈಮ್ ಕೊಟ್ಟಿರ್ತೀವಿ. ಅದರ ಬಿಫೋರ್ ಒಳಗೆ ನೀವು ನಮ್ಗೆ ಕೇಳಿದ್ರೆ ನಾವು ಪ್ರೊಡಕ್ಷನ್ ಕೊಡ್ಲಿಕ್ಕೆ ಆಗಲ್ಲ. ಮತ್ತೆ ನಾವು ಏನ್ ಮಾಡಿರ್ತೀವಿ, ನಾವು ವೆಹಿಕಲ್ ಅರೇಂಜ್ಮೆಂಟ್ ಇರುತ್ತೆ. ಪ್ರತಿ ಜಿಲ್ಲೆಗೆ ಒಂದ್ ದಿವಸ ನಾವು ವೆಹಿಕಲ್ ಅರೇಂಜ್ಮೆಂಟ್ ಮಾಡ್ತೀವಿ. ನೀವು 500 ಮಡಿಗೆ ನಾವು ಸಪ್ರೇಟ್ ವೆಹಿಕಲ್ ಕಳಿಸಲ್ಲ. ನಾವೇನ್ ಮಾಡ್ತೀವಿ, ರೂಟಿಂಗ್ ಮ್ಯಾಪ್ ಹಾಕೋತೀವಿ. ಎಕ್ಸಾಂಪಲ್ ಈಗ ನಾವು ದಾವಣಗೆರೆ ಇದೆ ಅಂದ್ರೆ ಹರಿಯಾರು, ರಾಣಿಬೆನ್ನೂರು, ಸವಣೂರು, ದಾವಣಗೆರೆ ನಾವು ಒಂದೇ ರೂಟ್ ಅಲ್ಲಿ ಹಾಕೋತೀವಿ. ಸೊ ಅದ್ರ ಸಲುವಾಗಿ ನಾವು 10 ಡೇಸ್ ಟೈಮ್ ತಗೋತೀವಿ. ಆಮೇಲೆ ಮತ್ತೊಂದು ವಿಷಯ ಏನಿದೆ, ನಮ್ಗೆ ಎಷ್ಟೋ ನಿಮ್ಮ ವೀಕ್ಷಕರಿಂದ ಕಾಲ್ ಬಂದಿದೆ, ರೈತರಿಂದ ಕಾಲ್ ಬಂದಿದೆ. ಅದು 10 ಗಂಟೆ ಬಿಫೋರ್ ಒಳಗೆ ಬಂದ್ರೆ ನಾವು ಕಾಲ್ ರಿಸೀವ್ ಮಾಡಲ್ಲ. ಆಫ್ಟರ್ 10 o'clock ನೀವು ಯಾವಾಗಲೇ ಕಾಲ್ ಮಾಡಿದ್ರೆ ನಾವು ಕಾಲ್ ರೆಸ್ಪಾನ್ಸ್ ಮಾಡ್ತೀವಿ. ಸೊ ಬಿಫೋರ್ ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಫಾರ್ಮ್ ವರ್ಕ್ ಮುಗಿಸ್ಕೋಬೇಕು. ನಾವು ಎಲ್ಲ ಕಡೆ ವಿಸಿಟಿಂಗ್ ಇರುತ್ತೆ ನಮ್ದು. ಆಮೇಲೆ ಎಲ್ಲ ಫೀಡಿಂಗ್ ಆಗ್ತಾ ಇದೆಯಲ್ಲ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಾವು ವಿಶೇಷವಾಗಿ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಈ ಮರಿಗಳು ರೈತರು ತಗೊಂಡೋಗಿ ಬೆಳವಣಿಗೆ ಸಾಗಾಣಿಕೆ ಮಾಡ್ಬೇಕು. ಸೊ ಅವ್ರಿಗೆ ಕೊಡೋಕ್ಕಿಂತ ಮುಂಚೆ ನಮ್ಗೆ ಸ್ಯಾಟಿಸ್ಫೈಡ್ ಆಗ್ಬೇಕು, ಮೆಡಿಕಲ್ ಟೆಸ್ಟ್ ಆಗಬೇಕು. ಆಫ್ಟರ್ ದಟ್ ನಾವು ಕೊಡ್ತೀವಿ. ಆ ಸಮಯದಲ್ಲಿ ಇವ್ರು ಕಾಲ್ ಮಾಡ್ತಾರೆ. ಸೊ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಸಲುವಾಗಿ ನಾವು ಸೊಲ್ಯೂಷನ್ ತೆಗಿತಾ ಇದ್ವಿ. ಆಲ್ಟರ್ನೇಟ್ ಮತ್ತೊಂದು ನಂಬರ್ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಲೇಡೀಸ್ ಕಾಲ್ ರಿಸೀವ್ ಮಾಡ್ತಾರೆ. ಸೊ ಅವರು ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಆ ಪ್ರಶ್ನೆ ಇನ್ ಮುಂದೆ ಬರಲ್ಲ. ಆಮೇಲೆ ಆರ್ಡರ್ ಕೊಟ್ಟ ಮೇಲೆ ದಯವಿಟ್ಟು ನಮ್ಮ ಎಲ್ಲ ರೈತರಿಗೂ ಹಾಗೂ ನಂದಿ ವೀಕ್ಷಕರಿಗೂ ನಮ್ಮ ಜೊತೆ ಕೆಲಸ ಮಾಡುವ ನಾಟಿ ಕೋಳಿ ಸಾಗಾಣಿಕೆ ಮಾಡುವ ರೈತರಿಗೂ ನಾವು ರಿಕ್ವೆಸ್ಟ್ ಏನಂದ್ರೆ, ನನಗೆ ಆರ್ಡರ್ ಕೊಟ್ಟ ತಕ್ಷಣ ನನ್ಗೆ 10 ಡೇಸ್ ಟೈಮ್ ಕೊಡಿ. ಯಾಕಂದ್ರೆ ಪ್ರೊಡಕ್ಷನ್ ಅಂದ್ರೆ ಒಂದೇ ದಿವಸದಲ್ಲಿ ತಿಂಗಳದ ಮರಿ ರೆಡಿ ಮಾಡಿ ಕೊಡ್ಲಿಕ್ಕೆ ಬರಲ್ಲ. ಸೊ ಮತ್ತೆ 1 ತಿಂಗಳದ್ ಬೇಕಂದ್ರೆ ನಂಗೆ 10 ಡೇಸ್ ಟೈಮ್ ಬೇಕು. ಪ್ರತಿ ಮಂಡೇ 1 ದಿನದ ಮರಿ ನಾವು ಕೊಡ್ತೀವಿ, ಪ್ರತಿ ಸೋಮವಾರ. ಸೊ ಅದ್ರ ಬಗ್ಗೆ ಏನ್ ಪ್ರಾಬ್ಲಮ್ಸ್ ಬರಲ್ಲ. ಪ್ರಾಬ್ಲಮ್ ಬರೋದು 1 ತಿಂಗಳದ್ದು. ಸೊ 1 ತಿಂಗಳಕ್ಕೆ ನಾನು 10 ಡೇಸ್ ಟೈಮ್ ಕೊಟ್ರೆ ನಿಮ್ಮ ವೀಕ್ಷಕರಿಗೆ ನೀವೇ ಹೇಳಿ, ನಮ್ಗೆ 10 ಡೇಸ್ ಟೈಮ್ ಕೊಟ್ರೆ ನಮಗೂ ಒಳ್ಳೇದಾಗುತ್ತೆ. ಆ ತರ ಯಾವ್ದು ಕಂಪ್ಲೇಂಟ್ಸ್ ಬರಲ್ಲ. ಆಯ್ತಣ್ಣ. ಈಗ ಇನ್ನೊಂದು ಮಾಮೂಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನಂದ್ರೆ, ದುಡ್ಡು ಹಾಕಿಸ್ಕೊಂತಾರೆ, ಕಾಲ್ ರಿಸೀವ್ ಮಾಡಲ್ಲ ಅಂತಕ್ಕಂಥದ್ದು ಬರ್ತಾ ಇದೆ. ಇದ್ರ ಪ್ರೊಸೀಜರ್ ಏನಿರುತ್ತೆ ಅಣ್ಣ? ಇದು ಯಾಕಿದೆ ಹಿಂಗ ಆಗ್ತಿದೆ ಅಂತ ಸರ್? ಇನ್ನು ಮಟ್ಟ ನಮ್ ಕಡೆ ಆ ಕಂಪ್ಲೇಂಟ್ಸ್ ಇಲ್ಲ. ಸೊ ಇದ್ರು ಏನಾಗುತ್ತೆ, ನಾವು ಪೇಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಟೈಮ್ ಕೊಡ್ತೀವಿ. ಎಕ್ಸಾಂಪಲ್ ಇವತ್ತು 11ನೇ ತಾರೀಕು ಇದೆ, ಹಿಡ್ಕೋರಿ.
ನಾವು ಅವ್ರಿಗೆ 21ನೇ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರಿಗೆ ಡೆಲಿವರಿ ಆಗತ್ತೆ. ಅದ್ರ ಮಿಡಲ್ ಒಳಗೆ ನೀವು ಯಾವುದೇ ಭಯ ಬೀಳುದು ಬೇಡ, ಕಾಲ್ ಮಾಡೋದು ಬೇಡ, ಯಾವುದೇ ಟೆನ್ಷನ್ ತಗೊಳ್ಬೇಡ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನಮ್ ಮತ್ತೊಂದು ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ನೀವು ತಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬಹುದು. ಆ ನಂಬರು ನೀವು ನಿಮ್ಗೆ ಕೊಡ್ತೇನೆ, ಆ ನಂಬರ್ ಶೇರ್ ಮಾಡಿ. ಆ ನಂಬರಿಗೆ ನಿಮ್ಗೆ ಏನೋ ಒಂದು ಇನ್ಕ್ವೈರಿ ಇದ್ರೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಕ್ಲಿಯರ್ ಮಾಡ್ಕೋಬಹುದು. ವೀಕ್ಷಕರೇ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾನು ಓದ್ ವಿಡಿಯೋದಲ್ಲಿ ತುಂಬಾ ಜನರು ಈ ಪ್ರಶ್ನೆಗಳನ್ನ ನನಗೆ ಹಾಕಿದ್ರು. ಹಂಗಾಗಿ ಇವತ್ತು ನಾವು ಅವ್ರಿಗೆ ಈ ಕ್ವಶನ್ ಅನ್ನ ಕೇಳಿದ್ರೆ, ಸೊ ಹಂಗಾಗಿ ನಿಮ್ಗೆ ಇನ್ನೊಂದು ಆಲ್ಟರ್ನೇಟಿವ್ ನಂಬರ್ ಸಿಗುತ್ತೆ. ಆ ನಂಬರ್ ಮೂಲಕನೂ ನೀವು ಆರ್ಡರ್ಗಳನ್ನು ಮಾಡ್ಕೋಬಹುದು. ಈ ಕೋಳಿ ಬಗ್ಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಕ್ವಶನ್ಸ್ಗಳು ಇದ್ರೆ ಅದಕ್ಕೆ ನೀವು ಕ್ವಶನ್ಸ್ನ ಹಾಕಿ ಉತ್ತರ ತಗೊಳ್ಬಹುದು. ಹಂಗಾಗಿ ನೆಕ್ಸ್ಟ್ ಈಗ ನೋಡ್ತಾ ಹೋದ್ರೆ ಅಣ್ಣ, ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ನಾನು ಎದುರಿಸಬೇಕಾಗಿರ್ತಂದು ಒಂದು ದೊಡ್ಡ ಸವಾಲ್ ಏನು ನನಗೆ? ಸವಾಲ್ ನೋಡಿ, ತಗೊಂಡೋದ ತಕ್ಷಣ ಅದಕ್ಕೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿ. ಫಸ್ಟ್ ಆಫ್ ಆಲ್ ಕೋಳಿ ಈಗ ನೀವು ನಿಂತಿದ್ರ ನಮ್ಮ ಶೆಡ್ ಸ್ಮೆಲ್ ಬರ್ತಾ ಇದೆಯಾ? ಇಲ್ಲ. ಸೊ ಸ್ವಚ್ಛತೆ ಮೇಂಟೈನ್ ಇದ್ರೆ ಯಾವುದೇ ರೋಗ ಬರಲ್ಲ. ಮನುಷ್ಯಗೆ ರೋಗ ಬರ್ತದೆ, ಪಕ್ಷಿಗಳಿಗೆ ಬರಂಗಿಲ್ಲ ಅಂತ ಏನಿಲ್ಲ. ಸೊ ಕ್ಲೀನ್ ಮೇಂಟೆನೆನ್ಸ್ ಇರ್ರಿ. ನಾರ್ಮಲಿ ನೋಡಿ, ವ್ಯಾಕ್ಸಿನ್ ಆದ್ಮೇಲೆ ಒಂದು ಪ್ರೆಸೆಂಟ್ ಇವಾಗ ಕ್ಲೈಮೇಟ್ ಚೇಂಜ್ ಆಗ್ತಿದೆ. ವೆದರ್ ಒಂದು ಬೆಳಗ್ಗೆ ಮಳೆ ಇರುತ್ತೆ, ಸಾಯಂಕಾಲ ಬಿಸಿಲು ಇರುತ್ತೆ, ಆಮೇಲೆ ಗಾಳಿ ಬರುತ್ತಾ ಇದೆ. ಸೊ 3 ವೆದರ್ ಚೇಂಜ್ ಆಗ್ತಿದೆ. ಅದ್ರ ಸಲುವಾಗಿ ಏನಾಗ್ತಿದೆ, ನಾನು ಒಂದು ಟೆಟ್ರೋಸೈಕ್ಲಿನ್ ಅಂತ ಪೌಡರ್ ಸಜೆಸ್ಟ್ ಮಾಡ್ತೀನಿ. ಟೆಟ್ರೋಸೈಕ್ಲಿನ್ ಪೌಡರ್ ಇರುತ್ತೆ. ಇದರಿಂದ ಒಂದು ಆಂಟಿಬಯೋಟಿಕ್. ಈಗ ಮಕ್ಕಳಿಗೆ ಜ್ವರ ಬಂದ್ರೆ ನಾವು ಯಾವ ತರ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಂಟಿಬಯೋಟಿಕ್ ಔಷಧಿ ಕೊಡ್ತೀವಿ, ಅದೇ ಟೈಪ್ ಅಲ್ಲಿ ಇದು ಒಂದು ವೀಕ್ನೆಸ್ ಆಗ್ತಿದೆ, ಸುಸ್ತಾಗ್ತಿದೆ, ಪುಚ್ಚಗಳನ್ನು ಜೋತ್ ಬಿಡ್ತಿದಾವೆ. ಸೊ ಆ ಸಮಯದಲ್ಲಿ ಔಷಧಿ ನಾವು ಪ್ರಿಪೇರ್ ಮಾಡ್ತೇನೆ. ಸೊ 3 ಡೇಸ್ ವಾಟರ್ ಅಲ್ಲಿ ನೀವು ಕೊಟ್ಬಿಟ್ರೆ ಯಾವುದೇ ರೋಗ ಇರಲ್ಲ. ಮಂತ್ಲಿ ಒಂದ್ಸತ ಕೊಟ್ರು ನಾ ಬೆಟರ್ ಅಂತ ಹೇಳ್ತೀವಿ. ಡ್ರಿಂಕರ್ ಅಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡ್ಬೋದು. ಒಂದು 8 ಲೀಟರ್ ಡ್ರಿಂಕರ್ ಅಲ್ಲಿ 2 ಸ್ಪೂನ್ ಹಾಕಿ, ಅದಕ್ಕೆ ಫುಲ್ 2 ಸ್ಪೂನ್ ಹಾಕಿ ನೀವು ಎವ್ರಿ ಡೇ ಅದಕ್ಕೆ ಮಂತ್ಲಿ ಒಂದ್ಸತ ಕೊಟ್ರು ಬೆಟರ್. ಸೊ ಮರಿ ಆಕ್ಟಿವ್ ಆಗಿರುತ್ತೆ, ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಅಲ್ಲ, ಓ ಸರನು ಈ ಕ್ವಶನ್ ಕೇಳಿದ್ದೆ, ಈ ಸರನು ಕೇಳ್ತಾ ಇದ್ದೀನಿ. ಈಗ ಬರ್ತಕ್ಕಂಥ ರೋಗಗಳು ಯಾವ, ಅದಕ್ಕೆ ನಾನು ಯಾವ ತರ ಲಸಿಕೆಗಳನ್ನ ಕೊಟ್ಕೋಬೇಕು? ಇದರಲ್ಲಿ ಈಗ ಕಾಮನ್ ಆಗಿ ಒಂದು CRD ಅಂತ ಬರುತ್ತೆ ಸರ್, ಅದಕ್ಕೆ ನಾನು ಆಂಡ್ರೋಫ್ಲಾಕ್ಸಿನ್ BH ಅಂತ ಬರುತ್ತೆ, ಅದ್ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ನಾರ್ಮಲ್ ರೋಗ ಬರುದು ಜ್ವರ, ಕಣ್ಣಲ್ಲಿ ಏನು ಉಬ್ಬಿದವು. ಸೊ ಆ ಸಮಯದಲ್ಲಿ ಒಂದು ನಾರ್ಮಲ್ ಯಾವ ಔಷಧಿ ನಿಮ್ಗೆ ಫೋಟೋ ಶೇರ್ ಮಾಡ್ತೀನಿ, ಆ ಕ್ಲಿಪ್ ನೀವು ಹಾಕ್ಬಿಡಿ ಸರ್. ಅದ್ರ ಫೋಟೋ ಕ್ಲಿಪ್ ಕೊಟ್ಬಿಡ್ತೇನೆ. ಆ ಫೋಟೋ ನೀವು ಕಳಿಸ್ಬಿಟ್ರೆ ಅವ್ರು ತಗೊಳ್ಳೋರ್ಗೆ ಈಸಿ ಆಗತ್ತೆ. ಸೊ ಈ ಮೆಡಿಸಿನ್ ಅಲ್ಲಿ ಇದು ಮಸ್ಟ್ ಪ್ರಿಫರ್. ಆಮೇಲೆ ನಿಮ್ ಫಾರ್ಮ್ ಅಲ್ಲಿ ಎಲ್ಲರೂ ಟೆಟ್ರೋಸೈಕ್ಲಿನ್ ಪೌಡರ್ ಪ್ಲಸ್ ವಿಮ್ರೋಲ್ ಎಲ್ಲರೂ ಇಟ್ಕೊಳ್ಳಿ. ರೋಗ ಬರ್ಲಿ ಬೀಳಿ ಈ ಔಷಧಿ ನಿಮ್ಮಲ್ಲಿ ಇಟ್ಕೊಂಡಿರಿ. ಯಾಕಂದ್ರೆ ಎಮರ್ಜೆನ್ಸಿ ಬೇಕಾಗುದು ಇದೆ. ಏನಕ್ಕೆ ಉಪಯೋಗ ಆಗತ್ತಣ್ಣ ಇದು? ಇದು ಆಂಟಿಬಯೋಟಿಕ್ ಸರ್. ಆಂಟಿಬಯೋಟಿಕ್. ಯಾಕಂದ್ರೆ ವೀಕ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ವೇಟ್ ಮಾಡ್ಕೊಂಡು ಕುಂದ್ರಬೇಡಿ. ಸೊ ಫಸ್ಟ್ ಅಲ್ಲಿ ಒಂದು 3-4 ಆಗ್ತವೆ. ಆ ಟೈಮ್ ಅಲ್ಲಿ ಏನ್ ಮಾಡಿ 3-4 ಗೆ ಅಷ್ಟೇ ಮೆಡಿಸಿನ್ ಮಾಡೋದು ಬೇಡ. ಅದು ಎಲ್ಲದಕ್ಕೆ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಯಾವುದೇ ವೇಟ್ ಲಾಸ್ ಆಗಲ್ಲ, ಎಗ್ ಪ್ರೊಡಕ್ಷನ್ ಲಾಸ್ ಆಗಲ್ಲ, ಏನಿಲ್ಲ. ಮರಿಗೆ ಆಕ್ಟಿವ್ ಮಾಡುತ್ತೆ, ರಿಕವರಿ ಮಾಡುತ್ತೆ. ಸೊ ಈ ಔಷಧಿ ವಿಮ್ರಾಲ್, ಮತ್ತೊಮ್ಮೆ ಹೇಳ್ತೀನಿ, ವಿಮ್ರಾಲ್ ಟೆಟ್ರೋಸೈಕ್ಲಿನ್ ಬಹಳ ಕಾಸ್ಟ್ ಇಲ್ಲ. 90 ರೂಪೀಸ್ ವಿಮ್ರಾಲ್ ಇದೆ, ಚಿಕ್ಕ ಬಟ್ಲಿ. ಆಮೇಲೆ ಟೆಟ್ರೋಸೈಕ್ಲಿನ್ ಬಂದ್ಬಿಟ್ಟು 170 ರೂಪೀಸ್. ಅದೊಂದು ತಗೊಂಡ್ರೆ ಪೂರ್ತಿ ಒಂದ್ ಬ್ಯಾಚಿಗೆ ನಿಮ್ಗೆ ಬರುತ್ತೆ. ಸೊ ಆ 300 ಅಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಎಂತ ದೊಡ್ಡ ರೋಗ ಬಂದ್ರು ಅದಕ್ಕೆ ತಡೆಯುವಂತ ಶಕ್ತಿ ಇದೆ ಅದರಲ್ಲಿ. ಇನ್ನೊಂದು ನಾನು ನಿಮ್ಗೆ ಮೇನ್ ಆಗಿ ಕೇಳ್ಬೇಕಾಗಿರುವಂತದ್ದು, ಈ ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ, ಈ ಕೋಳಿ ಸಾಕಾಣಿಕೆ ಮಾಡೋರು ಮೊಟ್ಟೆಗಾಗಿ ಸಾಕಿದ್ರೆ ಬೆಟರ್ ಅಥವಾ ಈ ಮಾಂಸಕ್ಕಾಗಿ ಸಾಕಿದ್ರೆ ಬೆಟರ್? ಸರ್ ನೋಡ್ರಿ, ಡಿಪೆಂಡ್ ಅಪಾನ್ ಫಾರ್ಮರ್ ಮೇಲೆ ಬರುತ್ತೆ. ಇವರು ಮೊಟ್ಟೆ ಪರ್ಪಸ್ ಹೋಗ್ತಾ ಇದ್ದಾರಂದ್ರೆ 5.5 months ಯಾವುದೇ ಕಾರಣಕ್ಕೂ ಯಾವುದೇ ಇನ್ಕಮ್ ಕೋರ್ಸ್ ಇರಲ್ಲ. ದಯವಿಟ್ಟು ನಾನು ವೀಕ್ಷಕರಿಗೆ ಮತ್ತೊಮ್ಮೆ ಏನ್ ಹೇಳ್ತಾ ಇದ್ದೇನೆ, ಯಾವುದೇ ಸುಳ್ಳು ನ್ಯೂಸಿಗೆ ಹೋಗಿ ಸುಳ್ಳು ಯಾರೋ ಹೇಳ್ತಾರಂದ್ರೆ ಅದಕ್ಕೆ ನಂಬ್ಲಿಕ್ಕೆ ಹೋಗ್ಬೇಡಿ. ಒಂದು ಕೋಳಿ ತತ್ತಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 5.5 months ಬೇಕು. ಮಿನಿಮಮ್ ಅದರದ್ದು ಎವರೇಜ್ ನಮ್ಗೆ ಗೊತ್ತಾಗ್ಬೇಕಂದ್ರೆ 6 months ಬೇಕು. ಅದರ ಮಿಡ್ ಬಿಟ್ವೀನ್ ಯಾವುದೇ ಕೋಳಿ ತತ್ತಿ ಕೊಡಲ್ಲ. ಯಾಕಂದ್ರೆ ನೀವು ಪದೇ ನನ್ಗೆ ಒಂದೇ ಕ್ವಶನ್ ಕೇಳ್ತಾರೆ, ನನ್ಗೆ ಕಾಲ್ ಮಾಡಿ, ಸರ್ ನಮ್ ತತ್ತಿ ಕೊಡ್ತಾ ಇಲ್ಲ 4 ತಿಂಗಳು, ನಾ ಆ ವಿಡಿಯೋದಾಗ ನೋಡಿದೆ, ಅವ್ರು ಹೇಳಿದ್ರು ಸರ್. ಯಾವುದೇ ಕಾರಣಕ್ಕೂ ಯಾವ ವಿಡಿಯೋ ನಂಬೇಡಿ. ಯಾಕಂದ್ರೆ ನಾವು ಫಾರ್ಮಿಂಗ್ ಮಾಡೋರು, ನಮ್ಗೆ ಗೊತ್ತು ಏಜೆಂಟ್ ಗಳು ತುಂಬಾ ಇದೆ ಇದರಲ್ಲಿ. ಅವರು ಯಾವನೋ ಒಂದು ವಿಡಿಯೋ ಮಾಡಿ ಹಾಕ್ತಾರ ನಂಬಿಕೆ ಹೋಗಿ 6 months ನಿಮ್ಮಲ್ಲಿ ಇಟ್ಕೋರಿ. 6 months. ಆಮೇಲೆ ಕೋಳಿ ಫ್ಯಾಟ್ ಬಳಸಬೇಡಿ. ಈಗ ಏನ್ ಮಾಡ್ತಾರೆ, ತುಂಬಾ ಫೀಡ್ ಕೊಟ್ಬಿಡ್ತಾರೆ. ನೀವು ಎಗ್ ಪ್ರೊಡಕ್ಷನ್ ಮಾಡ್ತಿದ್ದೀರ ಅಂದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಫೀಡಿಂಗ್ ಕೊಡುದು. ಎಕ್ಸಾಂಪಲ್ ಈಗ ನೋಡಿ, ಈಗ ನಾವು BV3 ಅಂತ ಒಂದು ಬಾಯ್ಲರ್ ಕ್ರಾಸ್ ಬರ್ಡ್ ಇದೆ. ಸೊ ಅದಕ್ಕೆ 110 ಗ್ರಾಮ್ ಕೊಡ್ತೀವಿ. ನಾ ಏನ್ ಹೇಳ್ತೇನೆ, ದೇಸಿ ಕೋಳಿಗೆ ಎಗ್ ಪ್ರೊಡಕ್ಷನ್ ಗೆ 80 ಗ್ರಾಮ್ ಕೊಡಿ ಸರ್. 80 ಗ್ರಾಮ್ ಇಸ್ ಎನಫ್. ಯಾಕಂದ್ರೆ ಅದರಲ್ಲಿ ನಾವು ಏನಂತೀವಿ,
ಅದಕ್ಕೆ ಫ್ಯಾಟ್ನೆಸ್ ಬೆಳಿತಿದ್ರಿ ಅಂದ್ರೆ ಮೇಲ್ ಫಿಮೇಲ್ ಕನ್ವರ್ಷನ್ ಆಗಲ್ಲ ಸರ್. ಸೊ ಎಗ್ ಪ್ರೊಡಕ್ಷನ್ ಇಮಿಡಿಯೇಟ್ಲಿ ಡಿಗ್ರೋತ್ ಆಗುತ್ತೆ, ಆಮೇಲೆ ಎಗ್ ಲಘು ಬರಲ್ಲ. ಸೊ ಅದ್ರ ಸಲುವಾಗಿ ನೀವು ಮೇನ್ ಎಗ್ ಪ್ರೊಡಕ್ಷನ್ ಹೋಗ್ತಿದೆ ಅಂದ್ರೆ ನಮಗೂ ಬಿಫೋರ್ ದಟ್ ಹೇಳಿ ನಾವ್ ಏನ್ ಮಾಡ್ತೀವಿ, ಅದಕ್ಕೆ ಎಗ್ ಪ್ರೊಡಕ್ಷನ್ ಯಾವ ಕೋಳಿ ಬೇಕು ಫಿಮೇಲು ನಾ ಅದ್ರ ತಕ ನೀವು ಆಮೇಲೆ ತಗೊಂಡೋಗಿ ನಾವು ಎಗ್ಗು ಮಾಡ್ತೀವಿ ಮೀಟು ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆಯಲ್ಲ ಬಿಫೋರ್ ದಟ್ ತಿಳಿಸಿ, ನಾವು ಎರಡೂ ಬೇಕಂದ್ರೆ ನಾವು ಮಿಕ್ಸ್ ಕೊಡ್ತೀವಿ. ಸೊ ನೀವು ಪ್ಯೂರ್ಲಿ ಎಗ್ಗಿಗೆ ಹೋಗ್ತಿದ್ದೀರಂದ್ರೆ ನಿಮ್ಗೆ ಹುಂಜ ಜಾಸ್ತಿ ಬಂದ್ರೆ ಯೂಸ್ ಇಲ್ಲ. ಅಂದ್ರೆ ಈಗ ನಿಮ್ಮ ಹತ್ರ ಬುಕ್ ಮಾಡುವಾಗ್ಲೇ ಬಿಫೋರ್ ನಾನು ಮೊಟ್ಟೆ ಬೇಕು, ನನಗೆ ಈ ತರ ಮರಿಗಳು ಕೊಂಡ್ರೆ ನೀವು ಹೌದು ಈ ಮರಿಗಳು ತಗೊಳ್ಳೋದು ಬೆಟರ್ ಅಥವಾ ದೊಡ್ಡ ತಗೊಳ್ಳೋದು ಬೆಟರ್? ಸರ್ ಈಗ ಎಗ್ ಪ್ರೊಡಕ್ಷನ್ ನೋಡಿ ನಮ್ ಕಡೆನು ಮತ್ತೊಂದು ಆಪ್ಷನ್ ಏನಿದೆ, ಎಗ್ ಸ್ಟಾರ್ಟ್ ಆಗಿದ್ದು ಕೋಳಿನೂ ಕೊಡ್ತೀವಿ ಸರ್ ನಾವು. ಈಗ ಅದರದ್ದು ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಆಗತ್ತೆ. ಸೊ ನಿಮ್ಗೆ ಯಾವ ತರ ಅನುಕೂಲ ಇದೆ, ಈಗ ಒಬ್ಬೊಬ್ರು ಕಾಸ್ಟ್ ನಡೀತೈತೆ ಅಂತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಯಾಕೆಂದ್ರೆ ನಾವು ಒಂದೇ ದಿವಸದಿಂದ ಅಷ್ಟು ಯಾರು ಟೆನ್ಷನ್ ತಗೋಬೇಕು, ಬೆಳೆಸೋದಕ್ಕಿಂತ ಎಗ್ ಸ್ಟಾರ್ಟ್ ಆಗಿದ್ದು ಅದು ಕೊಡ್ತೀವಿ. ಇಲ್ಲಾಂದ್ರೆ ನಮ್ಮಲ್ಲಿ 1 ಮಂತ್ ತಗೊಂಡೋಗಿ ತುಂಬಾ ರೈತರು ಇವಾಗ ಪ್ರೆಸೆಂಟ್ ತುಂಬಾ ರೈತರು ಲಾಭ ಅಲ್ಲಿ ಇದಾರೆ ಸರ್. ಒಂದು ಜವಾರಿ ತತ್ತಿ ಮಿನಿಮಮ್ ಕನಿಷ್ಠ ಅಂದ್ರು ಹೋಲ್ಸೇಲ್ ಅಲ್ಲಿ ಹೇಳ್ತಾ ಇದೀನಿ 10 ರಿಂದ 12 ರೂಪಾಯಿ ಹೋಗ್ತದೆ, ರಿಟೇಲ್ ಅಲ್ಲಿ 15 ರೂಪಾಯಿ ಇದೆ ಒಂದೆಗ್ಗು. ಅದರದ್ದು ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ ತತ್ತಿ ಪ್ರೊಡಕ್ಷನ್ ಆಗ್ಬೇಕಂದ್ರೆ ಆಫ್ಟರ್ ದ್ಯಾಟ್ ಒಂದು 5.50 ಪೈಸಾ ಇದೆ, 5 ರೂಪಾಯಿ 50 ಪೈಸೆಗೆ ನಿಮ್ಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೆಟರ್ ಅವರು 1 ಮಂತ್ ಸಾಕಿದ್ರು ಬೆಟರ್ ಅಂತ ಹೇಳ್ತೇನೆ. ಈ ತತ್ತಿಯಿಂದ ಏನ್ ಲಾಭ ನಿರೀಕ್ಷೆ ಮಾಡ್ಬೋದಣ್ಣ? ಸರ್ ನಿಮ್ಗೆ ತತ್ತಿಯಲ್ಲಿ 50% ಮಾರ್ಜಿನ್ ಇದೆ ಸರ್. ಒಮ್ಮೆ ಹೇಗೆ ಸ್ಟಾರ್ಟ್ ಆಗಾದ್ರೆ ಸೊ ನಿಮ್ಗೆ 50% ಮಾರ್ಜಿನ್ ಇದೆ. ಒಂದು ನೀವು ಎಕ್ಸಾಂಪಲ್ ಒಂದು ತತ್ತಿ ಈಗ ಹೋಲ್ಸೇಲ್ ಡೀಲರ್ಗೆ 12 ರೂಪಾಯಿ ಕೊಡ್ತಿದ್ರಂದ್ರೆ ನಿಮ್ಗೆ ಅದ್ರ ಕಾಸ್ಟ್ ಒಂದು 5.5 ರೂಪಾಯಿ ಬೀಳ್ತಾ ಇದೆ ಸರ್. ಸೊ ಆಫ್ಟರ್ ದಟ್ ಏನ್ ಉಳಿತದೆ, ಲಾಭನೇ ಇದೆ ಸರ್. ಈಗ ಅದು ನಿಮ್ಗೆ 6 ಮಂತ್ ಆಗುತ್ತೆ. ಈ ಮೀಟ್ ಪರ್ಪಸ್ ನಿಮ್ 4 ಮಂತ್ಸಿಗೆ ಕಟಿಂಗ್ ಬರ್ತಾವ, 4 and 5 ಮಂತ್ಸಿಗೆ ಕಟಿಂಗ್ ಬರ್ತಾವ. ಸೊ ರೊಟೇಷನ್ ಆಗ್ತಿರ್ತಾವೆ. ಸೊ ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ, 1000 ಕೋಳಿ ತಗೊಂಡೋಗಿ ಒಂದು 100 ಕೋಳಿ ಎಗ್ ಪ್ರೊಡಕ್ಷನ್ ಇಟ್ಕೋತಾರೆ, 90% ಮೀಟ್ ಪರ್ಪಸ್ ಬಿಡ್ತಾರೆ. ಸೊ ಅದೇ ಟೈಪ್ ಮಾಡ್ಬೋದು. 100 ಕೋಳಿ ನಿಮ್ ರಿಟರ್ನ್ ಎಗ್ ಬರ್ತಾ ಇದೆ, ಮತ್ ನೆಕ್ಸ್ಟ್ ಒನ್ ಬ್ಯಾಚ್ ಅಲ್ಲಿ 100 ತೆಗಿಬಹುದು. ಯಾಕಂದ್ರೆ ಕಂಟಿನ್ಯೂಸ್ಲಿ ದುಡ್ಡು ಬರ್ತಾ ಇರುತ್ತೆ. ಸೊ ಅವ್ರಿಗೂ ಯಾಕಂದ್ರೆ ಇನ್ಕಮ್ ಕೋರ್ಸ್ ಮೇನ್ ಬೇಕು ಸರ್ ಇವಾಗ ಪ್ರೆಸೆಂಟ್. ಸೊ 5 ಮಂತ್ಸ್ ಹಂಗೆ ಬರೀ ಬೆಳೆಸ್ತಾ ಹೋಗ್ಬೇಕಂದ್ರೆ ಇನ್ಕಮ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಈ ಕಾಲದಲ್ಲಿ ಪ್ರೆಸೆಂಟ್. ಅಣ್ಣ ಈಗ ನಾನು ಒಂದು 300 ಮರಿಗಳನ್ನ ತಗೊಂಡೋಗಿದ್ದೇನೆ ಎಗ್ ಪ್ರೊಸೆಸ್ ಅಂತಕ್ಕೆ. ನಾನು ಒಂದು 300 ಮರಿಗಳಿಂದ ನಾನು ಎಗ್ಗಿಗೆ ಅಂತ ಎಷ್ಟು ನಾನು ಲಾಭ ನಿರೀಕ್ಷೆ ಮಾಡ್ಬೋದಣ್ಣ? ಸರ್ ನೋಡಿ, ಈಗ ನಾನು ನಿಮ್ಗೆ ಹೇಳಿದೆ ಕ್ಯಾಲ್ಕುಲೇಷನ್. ಈಗ ಪ್ರೆಸೆಂಟ್ ಎಗ್ಗಿಗೆ ಬಿಡ್ತಿದ್ದೀರಂದ್ರೆ ಈಗ ನೀವು 300 ಕೋಳಿ ನನ್ನ ಹತ್ರ ಬುಕ್ ಮಾಡಿದಿರಿ. ಸೊ ನಾ ಏನ್ ಮಾಡ್ತೇನೆ, 10% ಮೇಲ್ ಕೊಡ್ತೇನೆ. ಸೊ ಎಕ್ಸಾಂಪಲ್ 280 ಫಿಮೇಲ್ ಕೊಟ್ಟೆ, 280 ಅಲ್ಲಿ ಒಮ್ಮೆಕ್ಕೆ ಎಲ್ಲ 280 ಕೊಡಲ್ಲ. ಸೊ ಒಂದು 70% ಎಗ್ ಬರ್ತಾ ಇದೆ ಅಂತ ತಿಳ್ಕೊಡಿ. ಒಂದ್ 100 70% ಎಗ್ ಬರ್ತಾ ಇದೆ ಅಂತ ತಗೊಳ್ಳಿ. ಒಂದ್ ಎಗ್ಗಿಗೆ ನಿಮ್ಗೆ ಲಾಭ ಬಂದ್ಬಿಟ್ಟು 6.5 ರೂಪಾಯಿ ಇದೆ, 6.5 rupees. ಸೊ ನಿಮ್ ಕ್ಯಾಲ್ಕುಲೇಷನ್ ಇಲ್ಲೇ ಇದೆ ಸರ್. ಒಂದ್ ಪರ್ ಡೇ ಈಗ 6.5 rupees ಇಂಟು ನಾನ್ ನಿಮ್ಗೆ ಹೊರ ತೋರಿಸಿದೆ ಅಂದ್ರೆ 280 ಮರಿದು ಈಗ ನೋಡಿ 12 rupees ಇಂದ ನಾವು ಹೋಲ್ಸೇಲ್ ರೇಟ್ ಹಿಡಿದ್ರು 270 ಮರಿದು 3240 rupees ಆಯ್ತು ಸರ್. ಇದರಲ್ಲಿ ಮೈನಸ್ 5.50 ಪೈಸಾ ಹೊಡೆದ್ರೆ ಇಂಟು 270 ಹೊಡೆದ್ರು ನಿಮ್ಗೆ ಪರ್ ಡೇ 1800 ರೂಪಾಯಿ ಎಲ್ಲ ನಿಮ್ದು ತೋರಿಸಿ. ಇದು ಪರ್ ಡೇ ಸರ್. ಇದು ಎಲ್ಲ ತಗದು ಏನು ಇಂಟು ನನಗೆ 30 ಹಾಕ್ಬಿಡೋಣ. ಅದ್ರಲ್ಲಿ ಏನ್ 30 30 ಡೇಸ್ ಹಾಕ್ಬಿಡು 52,000 ಎಲ್ಲ ಮಂತಿಗೆ ನಾನು 52,000 ರೂಪಾಯಿ ನಿರೀಕ್ಷೆ ಮಾಡಬಹುದು. 300 ಕೋಳಿಗೆ ಹೇಳ್ತಾ ಇದ್ದೇನೆ ಸರ್. ಅದು ಹೋಲ್ಸೇಲ್ ರೇಟ್. ಈಗ ರೈತರು ತುಂಬಾ ಜನ 15 ರೂಪಾಯಿ ಕೊಡ್ತಿದ್ದಾರೆ. ನಾ ಜಸ್ಟ್ 12 rupees ಹಿಡಿದು ಇದ್ರದ್ದು ಫೀಡಿಂಗ್ ಕಾಸ್ಟ್ ತಗದ್ರೆ, ಇದು ಮೇಂಟೆನೆನ್ಸ್ ಕಾಸ್ಟ್ ತಗದೆ, ಎಲೆಕ್ಟ್ರಿಕಲ್ ಬಿಲ್ ತಗದೆ, ಎಲ್ಲಾ ತಗದು ಮಂತ್ಲಿ ಅವ್ರು ಏನೂ ಇಲ್ಲ, ಅವ್ರು 3000 ಶೆಡ್ ಇದೆ, 300 ಎಗ್ ಪ್ರೊಡಕ್ಷನ್ ಇಡ್ತೇನೆ, 1700 ಮೀಟ್ ಪರ್ಪಸ್ ಮಾಡ್ತೇನೆ ಅಂದ್ರು 50,000 ರೂಪಾಯಿ ಅವ್ರಿಗೆ ಎಲ್ಲೇ ಹೋಗಿಲ್ಲ ಸರ್. ತಿಂಗಳ 50,000 ಎಲ್ಲೇ ಹೋಗಿಲ್ಲ ಸರ್ ಅವ್ರಿಗೆ ಬರೀ ಎಗ್ ಪ್ರೊಡಕ್ಷನ್ ಅಲ್ಲಿ. ಎಗ್ ಪ್ರೊಡಕ್ಷನ್ ಈಗ ನಾನು ಇದಕ್ಕೆ ಮಾಂಸಕ್ಕಾಗಿ ತಗೊಂಡಿದ್ದೇನೆ ಅಂದ್ರೆ ನನಗೇನ್ ಸಿಗಬಹುದಣ್ಣ ಸರ್? ಇವತ್ತಿನ ರೇಟು, ಇವತ್ ಪ್ರೆಸೆಂಟ್ ರೇಟು ಹೋಲ್ಸೇಲ್ 290 rupees ಇದೆ ಸರ್. 290 ಇಂಟು ಮಿನಿಮಮ್ 5 ಮಂತ್ಸಿಗೆ ನಮ್ ಕೋಳಿ ಬಂದ್ಬಿಟ್ಟು 1.45 ಬಂದ ಬರುತ್ತೆ ಸರ್. ಅದು ಕ್ಯಾಲ್ಕುಲೇಷನ್ ಮಾಡ್ಕೊಡ್ತೇನೆ. 290 ಇಂಟು 1.4 ಹಿಡಿದ್ರು ಮೈನಸ್ ಒಂದು ಕೋಳಿ ನಮ್ ಕಡೆ ತಗೊಂಡ್ ಹೋಗಿ ಅದಕ್ಕೆ ಫೀಡಿಂಗ್ ಕಾಸ್ಟ್ ತಿನ್ನಿಸಿ ಮಾರಾಟ ಆಗೋ ಮಟ್ಟ ನಿಮ್ಗೆ ಕಾಸ್ಟ್ ಬಂದ್ಬಿಟ್ಟು ಎಲ್ಲರೂ ದಯವಿಟ್ಟು ಇದ್ ಕೇಳಿ 160 ರೂಪಾಯಿ ಆಗುತ್ತೆ ಸರ್. ನಮ್ಗೆ 90 rupees ಕೊಟ್ಟಿದ್ದು ಹಿಡಿದು
ನೀವು ತಗೊಂಡೋಗಿ ಸಾಗಾಣಿಕೆ ಮಾಡೋದು 160 ರೂಪಾಯಿ. ಒಂದು ಕೋಳಿ ದೊಡ್ಡ ಆಗ್ಬೇಕಂದ್ರೆ ದೊಡ್ಡ ಆಗಿ ಮಾರಾಟ ಆಗೋ ಮಟ್ಟ 160 ರೂಪಾಯಿ ಆಗುತ್ತೆ ಸರ್. 160 rupees ಮೈನಸ್ ಮಾಡಿದ್ರು ಪರ್ ಕೋಳಿ ಹಿಂದೆ 246 ರೂಪಾಯಿ. ಇದು ಎಲ್ಲೇ ಹೋಗಿಲ್ಲ ಸರ್ 4 ಮಂದಿಗೆ. 246 ರೂಪಾಯಿ ಒಂದು ಕೋಳಿಗೆ ಬರೀ. ಹಿಂಗ ಅದ್ರಂಗೆ 300 ಕೋಳಿಗೆ ಎಷ್ಟಾಯ್ತಣ್ಣ? ಈಗ ಕೋಳಿಗೆ ಏನ್ ಸರ್ ಇಂಟು 300 73,800. ಅದನ್ನು ತೋರಿಸ್ಬಿಡಿ ಅಣ್ಣ. 73,000 ಎಲ್ಲ ತಗದು. ಇದರಲ್ಲಿ ನಿಮ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಿವ್ ಬಂತು, ಡೆಲಿವರಿ ಚಾರ್ಜ್ ಬಂತು, ಮರಿ ರೊಕ್ಕ ಬಂತು, ಫೀಡ್ ತಿನ್ಸಿದ್ ಬಂತು, ಶೆಡ್ ಬಾಡಿಗೆ ಬಂತು, ಕರೆಂಟ್ ಬಿಲ್ ಬಂತು, ಎಲ್ಲ ತಗದು ಇಷ್ಟು ಲಾಭ ಸರ್. ಅಂದ್ರೆ ಓವರ್ ಆಲ್ ನಮ್ ಕೋಳಿಯಿಂದ ಒಂದು 1.5 2 ಲಕ್ಷ ಲಾಭ ಮಾಡ್ಬೋದು. ಹೌದು ಸರ್, ಆರಾಮಾಗಿ ಮಾಡ್ಬೋದು. ಆರಾಮಾಗಿ 300 ಕೋಳಿಯಿಂದ ಆರಾಮ್ ಮಾಡ್ಬೋದು. ಸೊ ನಾ ರೈತರಿಗೆ ಏನ್ ಹೇಳ್ತಾ ಇದ್ದೇನೆ, ಮಿನಿಮಮ್ 1000 ಕೆಪಾಸಿಟಿ ಫಾರ್ಮ್ ರೆಡಿ ಮಾಡ್ಕೊರಿ. 1000 ಕೆಪಾಸಿಟಿ ರೆಡಿ ಮಾಡಿದ್ರೆ ನನ್ನ ಅನ್ಸಿಗೆ 2 lakh rupees ಎವ್ರಿ ಫಾರ್ಮರ್ ನೀವು ಇನ್ಕಮ್ ಮಾಡ್ತಾ ಇದ್ರೆ ಯಾವುದೇ ಜಾಬ್ ಇದು ಮತ್ತೊಂದು ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲಾ ಪರ್ ಈಗ ರೈತರು ತಮ್ಮ ಹೊಲ ಮಾಡ್ಕೊಂಡು ತಮ್ಮ ಏನು ರೆಗ್ಯುಲರ್ ಅಗ್ರಿಕಲ್ಚರ್ ಮಾಡ್ತೀರ ಅದ್ ಮಾಡ್ಕೊಂಡು ಪ್ಲಸ್ ಅಡಿಷನಲ್ ಹಾಕೊಂಡ್ರೆ ಒಂದ್ ಬ್ಯಾಚಿಗೆ 2 ಲಕ್ಷ ರೂಪಾಯಿ ನಾ ಚಾಲೆಂಜ್ ಮಾಡಿ ಹೇಳ್ತೇನೆ ಸರ್. ಎಲ್ಲಿ ಹೋಗಿಲ್ಲ ಅವ್ರಿಗೆ. ಬಟ್ ಏನು ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಆದ್ರೆ ತಲೆ ಮೇಲೆ ಹೊರ್ಕೊಂಡ್ ಕುಂದ್ ಏನಿಲ್ಲ. ಇದ್ರಲ್ಲಿ ನೀರ ಊಟ ಟೈಮ್ ಸಿರ್ ಕರೆಕ್ಟ್ ಹಾಕಿದ್ ಬಿಟ್ರೆ ನಿಮ್ ಅವಶ್ಯಕತೆನೇ ಇಲ್ಲ. ಸೊ ಬೆಳಗಿನ ರೋಟೇಷನ್ ಒಂದು ನೀವು ಕರೆಕ್ಟ್ ಆಗಿ ನಿಮ್ಗೆ ಅನುಕೂಲ ತಕ್ಕಂಗ್ ಮಾಡ್ಕೊರಿ. ನೀವು 10 ಗಂಟೆಗೆ ಹೋಗ್ತೀರಾ, 12 ಗಂಟೆಗೆ ಹೋಗ್ತೀರಾ, ಅದ್ ಏನ್ ಟೈಮ್ ನೀವು ಒಂದೇ ದಿವಸ ಸೆಟ್ ಮಾಡ್ತಿರಲ್ಲ ಬ್ಯಾಚ್ ಹೋಗೋ ಮಟ್ಟ ಅದೇ ಟೈಮ್ ಸೆಟ್ ಮಾಡಿ. ಎಕ್ಸಾಂಪಲ್ ಈಗ 10 ಗಂಟೆಗೆ ಯಾರಿಗಾಗಲ್ಲ 12 ಗಂಟೆ ಟೈಮ್ ತಗೋರಿ, 11 ಗಂಟೆ ತಗೋರಿ. ಬೆಳಗ್ಗೆ 11 ಗಂಟೆಗೆ ಮಾಡಿ, ಸಾಯಂಕಾಲ 5 ಗಂಟೆಗೆ ಮಾಡಿ, ಮುಗಿದೋಯ್ತು ನಿಮ್ ಕೆಲಸ. ಬರೀ 2 hours ಟೈಮ್ ಕೊಡಿ. 24 ಅಲ್ಲಿ 2 hours ನೀವು ಟೈಮ್ ಕೊಡಿ. ನೀವು ಒಂದ್ ಬ್ಯಾಚಿಗೆ 2 ಲಕ್ಷ ದುಡ್ದಿಲ್ಲ ಅಂದ್ರೆ ನಂಗೆ ಬಂದ್ ಕೇಳಿ ಸರ್. ಒಂದ್ ಬ್ಯಾಚಿಗೆ 2 ಲಕ್ಷ ಆರಾಮಾಗಿ 1000 ಮರಿಗೆ 2 ಲಕ್ಷ ಬಂದೇ ಬರುತ್ತೆ. ಹೌದು ಹೌದು 100%. ಆಮೇಲೆ ಎಗ್ ಪ್ರೊಡಕ್ಷನ್ ಮಾಡಿದ್ರೆ ಅದು ಸಪರೇಟ್ ಸರ್. ಅದು ಎಷ್ಟು ಬರ್ಬೋದು? 1000 ಇದಕ್ಕಿಂತ ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ ಸರ್. ಒಂದ್ 3 ಲಕ್ಷ ನಿರೀಕ್ಷೆ ಮಾಡಬಹುದು. ಆರಾಮಾಗಿ ಸೇರ್ ಮಾಡಬಹುದು ಸರ್. ಆಫ್ಟರ್ ದಟ್ ಅದು ಮತ್ತೆ ರೀಸೇಲಿಂಗ್ ಆಗುತ್ತೆ ಪ್ರಾಡಕ್ಟ್. ಏನ್ ಎಗ್ ಪ್ರೊಡಕ್ಷನ್ ಕೊಡ್ತಿದ್ಯಲ್ಲ ಅದು 15 ತಿಂಗಳ 17 ತಿಂಗಳ ಪೀರಿಯಡ್ ಇರುತ್ತೆ ಸರ್. ಒಂದ್ ಎಗ್ ಪ್ರೊಡಕ್ಷನ್ 2 ವರ್ಷ ಅಂತ ಹೇಳ್ತಿದ್ದಾರೆ. ಡಿಪೆಂಡ್ ಅಪಾನ್ ನಿಮ್ ಫೀಡ್ ಮೇಲೆ ಬರ್ತದೆ. ನೀವು ಯಾವ ತರ ಅದಕ್ಕೆ ಪೌಷ್ಟಿಕ ಊಟ ಕೊಡ್ತೀರಾ ಆ ಟೈಪ್ ಅಲ್ಲಿ ಅದರ ಲಾಂಗ್ ಲೈಫ್ ಹೋಗುತ್ತೆ. ಸೊ ಮಿನಿಮಮ್ 17 ತಿಂಗಳ ಇಟ್ಕೋರಿ. 17 ತಿಂಗಳ ನಿಮ್ಗೆ ಎಗ್ ಪ್ರೊಡಕ್ಷನ್ ಕೊಟ್ಟ ಮೇಲೆ ಆ ಕೋಳಿಗಳು ಕಮ್ಮಿ ಅಂದ್ರೂ 4 kg ಆಗಿರ್ತಾವ ಸರ್. ಪರ್ ಕೆಜಿ ಅದರದ್ದು ರೇಟ್ ಕುರಿ ಮಟನ್ ಇದ್ದಂಗೆ ಸರ್. ಅದು ಯಾವತ್ತು ತಿಂದಿರಲ್ಲ ನೋಡಿ ನಮ್ಗೆ ಗೊತ್ತಿಲ್ಲ. ತಿಂದವ್ರು ಕೇಳಿ ಸರ್ ಟೇಸ್ಟ್ ಕುರಿ ಮಟನ್ ಸೇಮ್ ಅದು. ಯಾಕಂದ್ರೆ ಬಹಳ ಗಟ್ಟಿ ಆಗಿರ್ತದೆ. ಯಾಕಂದ್ರೆ ಅದ್ರದ್ದು ಲಾಂಗ್ ಡ್ಯೂರಬಿಲಿಟಿ ನಮ್ ಕಡೆ ಬೆಳೆದಿರ್ತೈತಲ್ಲ. ಸೊ ಆ ಮಟನ್ 280 rupees ಇಂಟು 5 ಹೊಡೆದ್ರೆ ನೀವ್ ಏನ್ ಹಾಕಿರ್ತೀವಲ್ಲ ನೆಕ್ಸ್ಟ್ ಬ್ಯಾಚ್ ಇಂದ ರೊಕ್ಕ ತಗೋದು ಬರೇ ಬೋರ್ಡ್ ಸಗತ್ ಕೊಡ್ತಾವೆ. ತತ್ತಿ ನಿಮ್ಗೆ ಒಂದು ಆಫರ್. ನಾನು ಇನ್ನೊಂದು ಕ್ವಶನ್. ಹೌದು, ಈಗ ಆಯ್ತು ನಾನು ಮೊಟ್ಟೆಗಂತಾನೆ ನಾನು ಮರಿಗಳನ್ನ ತಗೊಂಡು ಹೋಗಿದ್ದೀನಿ. ನಾ ಮೊಟ್ಟೆಗಳು ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕು ನಾನು? ಸರ್ ಮಾರ್ಕೆಟಿಂಗ್ ನೋಡಿ, ಫಸ್ಟ್ ಆಫ್ ಆಲ್ ನೀವು ಲೋಕಲ್ ಚಿಕನ್ ಶಾಪಿಗೆ ವಿಸಿಟ್ ಮಾಡ್ಬೇಕು. ಚಿಕನ್ ಶಾಪಿಗೆ ವಿಸಿಟ್ ಮಾಡಿದ ತಕ್ಷಣ ಬಾಯ್ಲರ್ ಕೋಳಿ ತತ್ತಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಪ್ರೋಚ್ ಇದರಲ್ಲಿ ಮಾರ್ಕೆಟಿಂಗ್ ನೀವು ಮಾಡಿ ಸರ್. ಸ್ವಂತ ರೈತರು ಮಾಡ್ರಿ. ಯಾಕಂದ್ರೆ ಥರ್ಡ್ ಪರ್ಸನ್ ಎಂಟ್ರಿ ಮಾಡಿದ್ರೆ ನಿಮ್ ಲಾಭ ಕಡಿಮೆ ಇದೆ. ನೀವು ಡೈರೆಕ್ಟ್ ಮಾಡಿದ್ರೆ 15 ರೂಪಾಯಿ ಉಳಿತೆ. ಏಜೆಂಟ್ ಗಳಿಗೆ ತಗೊಂಡ್ರೆ 12 ರೂಪಾಯಿ ಐತೆ. ಸೊ ದಯವಿಟ್ಟು ನಾನ್ ನಿಮ್ ವೀಕ್ಷಕ್ಕೆ ಏನ್ ಹೇಳ್ತೇನೆ, ಏಜೆಂಟ್ ಗಳಿಗೆ ದೂರಿಡಿ. ತಾವು ಸ್ವಂತಾಗಿ ಮಾರ್ಕೆಟಿಂಗ್ ಮಾಡಿ. ಯಾಕಂದ್ರೆ ನೀವು ಸ್ವಂತಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ ಲೈಫ್ ಲಾಂಗ್ ನಿಮ್ಮ ಮಕ್ಕಳು ಉಣ್ತಾವ ಅದರ್ಲಿಂದ. ನೀವು ಏಜೆಂಟ್ ಕೈಯಲ್ಲಿ ಕೊಟ್ರೆ ನಿಮ್ದೆ ನೀವೇ ಮಾಡಿದ ಬಿಸ್ನೆಸ್ ಲಾಸ್ಟ್ ಆಗತ್ತೆ. ನೀವೇ ಆಗಿ ಹೋಗಿ ಮಾಡಿದ್ರೆ ನಿಮ್ ಫ್ಯಾಮಿಲಿನೂ ಅದರಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ಸರ್. ಸೊ ಮಾರ್ಕೆಟಿಂಗ್ ಡೈರೆಕ್ಟ್ ಎಗ್ ಶಾಪಿಗೆ ಹೋಗಿ ವಿಸಿಟ್ ಮಾಡಿ. ಸೊ 2 ಟ್ರೈ ಎವ್ರಿ ಡೇ 300 ಬರ್ಡ್ಸ್ ಅಂದ್ರೆ 270 ಟ್ರೈ ಏನಿಲ್ಲ. ಜಸ್ಟ್ 4-5 ಟ್ರೈಸ್ ಆಗುತ್ತೆ. ಒಂದೊಂದು ಫಾರ್ಮ್ ಅಲ್ಲಿ ಒಂದೊಂದು ಚಿಕನ್ ಶಾಪ್ ಅಲ್ಲಿ 2 ಟ್ರೈ ಕೊಡಿ. ಇವತ್ತು 2 ತಗೋತಿರ್ಬಹುದು, ನಾಳೆ 200 ತಗೋಬಹುದು. ಮಾರ್ಕೆಟಿಂಗ್ ಸ್ವಲ್ಪ ಸ್ಲೋ ಆಗತ್ತೆ. ಇವತ್ತು 2 ತಗೋತಿರ್ಬಹುದು, ನಾಳೆ 200 ತಗೋಬಹುದು. ಸೊ ಲೋಕಲ್ ಚಿಕನ್ ಶಾಪ್ ಅವ್ರಿಗೆ ಹಿಡೀರಿ. ಆಮೇಲೆ ಶಾಪ್ ಕಿರಾಣಿ ಶಾಪ್ ಅಲ್ಲಿ ಎಗ್ ಹೋಗ್ತವೆ, ಅಲ್ಲಿ ಹೋಗಿ. ಆಮೇಲೆ ಈಗ ಹೋಟೆಲ್ಸ್ ಇದೆ, ಹೋಟೆಲ್ಸ್ ಅಲ್ಲಿ ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ. ದೇಸಿ ಎಗ್ ಬುರ್ಜಿನೂ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹುಬ್ಬಳ್ಳಿಯಲ್ಲಿ ತುಂಬಾ ನಡೀತಾ ಇರೋದು ಜವಾರಿ ಎಗ್ ಬುರ್ಜಿ. ಸೊ ಆ ಟೈಪ್ ಅಲ್ಲಿ ನೀವು ಇದ್ ಮಾಡಿ. ಹಾಸ್ಪಿಟಲ್ ಸ್ಪೆಷಲಿ ನಿಮ್ ಊರಲ್ಲಿ ಜಿಮ್ ಇದೆ ಅಂದ್ರೆ ಜಿಮ್ ದವ್ರ ಜೊತೆ ಕನೆಕ್ಟ್ ಇರಿ. ಜಿಮ್ ದವ್ರು ಹೈಯೆಸ್ಟ್ ತಿಂತಿದಾರ ಅಂದ್ರೆ ಇದೆ ನಾಟಿ ಕೋಳಿ ಎಗ್ ಇವಾಗ. ಯಾಕಂದ್ರೆ ಇದ್ರಲ್ಲಿ ಪ್ರೋಟೀನ್ ಆಗ್ಲಿ ಎಲ್ಲ ಜಾಸ್ತಿ ಇದೆ ಸರ್. ಆಲ್ಮೋಸ್ಟ್ ನೋಡಿ ನಮ್ ಹುಬ್ಳಿ ಜಿಮ್ ಅಲ್ಲಿ ಕನಿಷ್ಠ ಕಮ್ಮಿ ಅಂದ್ರೆ 10,000 ಎಗ್ ಹೋಗ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡಲ್ಲಿ ಪರ್ ಡೇ ಸರ್. ಯಾಕಂದ್ರೆ ತುಂಬಾ ಜಿಮ್ ಇದಾವ ಸರ್. ಅಣ್ಣ ಇನ್ನೊಂದು, ನಾನು ಈ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಯಾವ ವೆದರ್ ನನಗೆ ಬೆಟರ್ ಅಣ್ಣ? ಸರ್ ವೆದರ್ ಇದಕ್ಕೆ ಎಲ್ಲಾ ವೆದರ್ ಅಲ್ಲಿ ಸೆಟಪ್ ಆಗತ್ತೆ.
ಸೊ ಸ್ವಲ್ಪ ಬೇಸಿಗೆ ಕಾಲಲ್ಲಿ ಈಟಿಂಗ್ ಪರ್ಪಸ್ ಕಡಿಮೆ ಆಗತ್ತೆ ಸರ್. ಈಗ 38, 34, 46 ಡಿಗ್ರಿ ಹೋದಾಗ ಸ್ವಲ್ಪ ಎಗ್ ಪ್ರೊಡಕ್ಷನ್ ಕಡಿಮೆ ಆಗತ್ತೆ, ಈಟಿಂಗ್ ಪರ್ಪಸ್ ಕಡಿಮೆ ಆಗುತ್ತೆ. ಸ್ವಲ್ಪ ಆ ವೆದರ್ ಅಲ್ಲಿ ಸ್ವಲ್ಪ ನಾಟಿ ಕೋಳಿ ಸ್ವಲ್ಪ ಡೌನ್ ಆಗತ್ತೆ. ಡೌನ್ ಅಂದ್ರೆ ನೀವು ಆ ಟೈಮಲ್ಲಿ ಕೋಳಿಗಳನ್ನು ಬಿಡ್ಕೋಬೇಕು. ನಾವು ಯಾವ ತರ ಸೆಟ್ ಮಾಡ್ಬೇಕಂದ್ರೆ ಒಂದ್ ಬ್ಯಾಚ್ ಮಳೆಗಾಲ ಬರ್ಬೇಕು, ಒಂದ್ ಗಾಳ ಚಳಿಗಾಲ ಬರ್ಬೇಕು, ಒಂದ್ ಬ್ಯಾಚ್ ಬೇಸಿಗೆಯಲ್ಲಿ ಹಾಕ್ಬೇಕು. ಆಫ್ಟರ್ ಬೇಸಿಗೆ ಮುಗಿದ ತಕ್ಷಣ ನಮ್ಗೆ ಬರ್ಬೇಕು. ಬೇಸಿಗೆಯಲ್ಲಿ ರೈತರು ನಾವು ಹೇಳ್ತಾ ಇದ್ದೀನಿ, ಯಾರು ಭಯ ಬಿದ್ದು ಬೇಸಿಗೆಯಲ್ಲಿ ನಾವು ಹೀಟ್ ಆಗತ್ತೆ ಅದಾಗತ್ತೆ ಕೋಳಿ ಹಾಕೋದ್ ಬಿಡ್ಬೇಡಿ. ಯಾಕಂದ್ರೆ ಆ ಟೈಮಲ್ಲಿ ನೀವು ರಿಸ್ಕ್ ತಗೊಂಡ್ರೆ ಬೇಸಿಗೆ ಹೆಂಗ್ ಮುಗಿತೈತೆ ಅವಾಗ ನಿಮ್ ರೇಟ್ ಡಬಲ್ ಆಗತ್ತೆ. ಬೇಸಿಗೆ ಮುಗಿದ ತಕ್ಷಣ ನಿಮ್ ಬ್ಯಾಚ್ ರೆಡಿ ಇರ್ಬೇಕು. ನೀವು ರಿಕ್ಸ್ ತಗೊಳ್ಳೋರು ಇದ್ರೆ, ರಿಕ್ಸ್ ಅಂದ್ರೆ ಏನಿರಲ್ಲ, ನೀವು ಫೀಡಿಂಗ್ ಬೇಸಿಗೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಮಧ್ಯಾಹ್ನ ಹೊತ್ತು ಫೀಡಿಂಗ್ ಎಲ್ಲ ಮ್ಯಾಲೆ ಬಸ್ ಬಿಡ್ಬೇಕು, ತೆಗದಿಡ್ಬೇಕು. ಸಾಯಂಕಾಲ 5 ಗಂಟೆಗೆ ಫೀಡಿಂಗ್ ಮಾಡ್ಬೇಕು. ಏನೋ ತೊಂದರೆ ಆಗಲ್ಲ. ಸುಮ್ಮನೆ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಹೆದರ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಬೇಸಿಗೆ ಟೈಮಲ್ಲಿ 2 ಗಂಟೆಗೆ ಫೀಡಿಂಗ್ ತೆಗೆದ್ ಬಿಡ್ಬೇಕು. ಬಿಫೋರ್ 12 ಗಂಟೆ ಒಳಗೆ ಫೀಡ್ ತಿನ್ನಿಸ್ಬೇಕು. ಬೆಳಗ್ಗೆ 2 ಗಂಟೆ ಮೇಲೆ ಫೀಡಿಂಗ್ ನಿಮ್ ಊಟ ಗಿಟ ತೆಗೆದಿಟ್ಟು ಬಿಡ್ಬೇಕು. ಆಮೇಲೆ 4 ಗಂಟೆ ಮೇಲೆ ಮತ್ತೆ ತಿನ್ನಿಸ್ಬೇಕು, ಏನೂ ಆಗಲ್ಲ. ಆಮೇಲೆ ಬೇಸಿಗೆಯಲ್ಲಿ ತುಂಬಾ ಸ್ಟಾಕ್ ಹಾಕೋರಿ. ಆದಷ್ಟು ರೈತರಲ್ಲೂ ಬೇಸಿಗೆಯಲ್ಲಿ ತುಂಬಾ ಮರಿ ತಗೊಳ್ಳುವಂತ ಪ್ರಯತ್ನ ಮಾಡಿ. ಮರಿ ಬೇಸಿಗೆ ಮುಗಿದ ತಕ್ಷಣ ನಿಮ್ ಬ್ಯಾಚ್ ಡಬಲ್ ರೇಟ್ ಹೋಗುತ್ತೆ. 280 ಇದ್ದುದು ಕೆಜಿ 380 ಹೋಗುತ್ತೆ ಸರ್. ಯಾಕಂದ್ರೆ ಪ್ರೊಡಕ್ಷನ್ ಕಡಿಮೆ ಇರುತ್ತೆ ಅವಾಗ. ಯಾರು ಭಯ ಬಿದ್ದು ಹೆದರಿ ಇರಬೇಡಿ. ಬೇಸಿಗೆಯಲ್ಲಿ ಆದಷ್ಟು ಪ್ರೊಡಕ್ಷನ್ ಮರಿ ತಗೊಳ್ಳುವಂತ ಕೆಲಸ ಮಾಡಿ ಸರ್ ನೀವು ಎಲ್ಲರೂ ಬೇಸಿಗೆಯಲ್ಲಿ. ಅವ್ರು ಬೇಸಿಗೆ ಅಂದ್ರೆ ಇದು ನಮಗೆ ಒಂದು ಲಾಭದಾಯಕ. ಯಾಕಂದ್ರೆ ಬೇಸಿಗೆಯಲ್ಲಿ ಹೆದರ್ತಾರೆ. ಆಕ್ಚುಲಿ ಬೇಸಿಗೆಯಲ್ಲಿ ಡಬಲ್ ಅಮೌಂಟ್ ಗಳಿಸಬಹುದು. ಯಾಕಂದ್ರೆ ಬೇಸಿಗೆ ಮುಗಿದ ತಕ್ಷಣ ನಮ್ಗೆ ರೇಟ್ ಡಬಲ್ ಆಗುತ್ತೆ ಸರ್. ಹೌದೌದೌದು ಅಣ್ಣ. ಇನ್ನೊಂದು ಮೇನ್ ಕ್ವಶನ್, ಈ ಆಲ್ಮೋಸ್ಟ್ ಈ ಕೋಳಿಗಳೆಲ್ಲ ಜಗಳ ಆಡ್ತಿರ್ತವೆ, ಈ ಮರಿಗಳೆಲ್ಲ ಜಗಳ ಆಡ್ತಿರ್ತವೆ. ಇದನ್ನ ಬಿಡಿಸ್ಬೇಕಾದ್ರೆ ನಾನು ಏನ್ ಮಾಡ್ಬೇಕಣ್ಣ? ಈಗ ನಾವು ಎಲ್ಲಾ ಕಡೆ ಕಟ್ಟಿದ್ ನೋಡ್ತಾ ಇರ್ಬೋದು ನೀವು, ಈ ತರ ಬೇವಿನ ತಪ್ಲ. ಇದು ಕಡಿಯುವುದು ನಾಟಿ ಕೋಳಿದೊಂದು. ನೀವು ಒಂದ್ ಮನಿ ಹತ್ರ 1-2 ಸಾಕಿದ್ರೆ ಯಾವ್ದು ಜಗಳ ಮಾಡಲ್ಲ. ಸಾವಿರಾರು ಗಟ್ಲೆ ಸಾಕಿದಾಗ ಏನಾಗತ್ತೆ, ನಾವು ಫೀಡಿಂಗ್ ಯಾವಾಗ ಕಡಿಮೆ ಮಾಡಿರ್ತೀವಿ, ಅದಕ್ಕೆ ಊಟ ಟೈಮ್ ಸರಿ ಹಾಕಿಲ್ಲ ಅಂದ್ರೆ ಒಂದಕ್ಕೊಂದು ಹೊಡೆದಾಡ್ಕೋತಾವೆ. ಆ ಸಮಯದಲ್ಲಿ ಏನ್ ಮಾಡುದು, 1 ತಿಂಗಳ ನಮ್ ಕಡೆ ತಗೊಂಡ್ ಹೋಗ್ತಿರಲ್ಲ, ತಗೊಂಡ್ ಹೋಗಕ್ಕೆ 2ನೇ 3ನೇ ದಿವಸ ಮುಂದಿಂದು ತುದಿ ನೀಲ್ ಕಟ್ರಲ್ಲಿಂದ ಕಟ್ ಮಾಡಿಬಿಡ್ಬೇಕು. ತೋರಿಸ್ತೇನೆ, ಅದು ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ತುದಿ, ಇದು ಮುಂದ್ಗಡೆ ವೇಸ್ಟ್ ಬಂದಿದೆ ವೈಟ್ ಕಲರ್. ಆ ವೈಟ್ ಕಲರ್ ಸ್ವಲ್ಪ ಕಟ್ ಮಾಡಿಬಿಟ್ರೆ ಸಾಕು. ಇದು ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದು ವೈಟ್ ಕಲರ್ ಕಾಣ್ತಾ ಇದೆಯಾ ಮುಂದು ವೈಟ್ ಕಲರ್. ಇದು ವೈಟ್ ಕಲರ್ ಸ್ವಲ್ಪ ಕಟ್ ಮಾಡಿಬಿಟ್ರೆ ಮುಗೀತು. 1 ತಿಂಗಳಿಗೆ ನೀವು ಕಟ್ ಮಾಡಿದ್ರೆ ಆಫ್ಟರ್ ರೀಸೇಲಿಂಗ್ ಅಲ್ಲಿ ಮೊದ್ಲು ಹೆಂಗಿತ್ತೆ ಹಂಗೆ ಸೇಮ್ ಬಂದಿರುತ್ತೆ. ಸೊ ಕಟ್ ಮಾಡೋದು ಬೆಟರ್. ನಾಟಿ ಕೋಳಿ ನೋಡಿ, ತುಂಬಾ ಜನದು ಕಂಪ್ಲೇಂಟ್ ಒಂದೇ ಇರುತ್ತೆ, ಸರ್ ನಮ್ ಕೋಳಿ ಒಂದಕ್ಕೊಂದ್ ಜಗಳ ಮಾಡ್ತಿದಾವೆ, ಪುಚ್ಚ ಕಿತ್ಕೋತಿದಾವೆ, ಅದಕ್ಕೆ ಏನ್ ಮಾಡ್ಬೇಕು? ದಯವಿಟ್ಟು ನಿಮ್ ಕೈ ಮುಗಿದು ಏನ್ ಕೇಳ್ಕೊತೇನಂದ್ರೆ, ಮೂತಿ ಕಟ್ ಮಾಡಿ ಸರ್. ಮೂತಿ ಕಟ್ ಮಾಡಿದ್ರಿಂದ ಯಾವುದೇ ತೊಂದರೆ ಇಲ್ಲ. ಅದು ರೀಗ್ರೋತ್ ಆಗತ್ತೆ. ಒಂದು ನಮ್ದು ಉಗುರು ಇದ್ದಂಗ ಅದು ರೀಗ್ರೋತ್ ಆಗತ್ತೆ, ಅದಕ್ಕೆ ಏನೂ ತೊಂದರೆ ಇಲ್ಲ. ನೀವು ಮೂತಿ ಕಟ್ ಮಾಡಿದ್ಮೇಲೆ ಯಾವುದೇ ಜಗಳ ಆಗಲ್ಲ, ಮರಿ ಸಾಯಲ್ಲ, ಒಂದಕ್ಕೊಂದು ಹೊಡೆದಾಡ್ಕೊಳ್ಳಲ್ಲ. ಒಂದ್ ಸತ ಕೋಳಿ ಪುಚ್ಚ ಹೋದ್ರೆ ವ್ಯಾಲ್ಯೂ ಇಲ್ಲ. ಎಷ್ಟು ಡೀಪ್ ಆಗಿ ನಿಮ್ಗೆ ಯಾರು ಹೇಳಲ್ಲ. ಒಂದ್ ಸತ ಕೋಳಿ ಪುಚ್ಚ ಹೋದ್ರೆ ಅದ್ರ ವ್ಯಾಲ್ಯೂ ಇರಲ್ಲ. ಸೊ 2-3 ತಾಸು ಕೆಲಸ ಆಗತ್ತೆ. ದಯವಿಟ್ಟು ಕಟಿಂಗ್ ಮಾಡಿ ಸರ್. ನೀಲ್ ಕಟ್ರ ಮನೆಯಲ್ಲಿ ಊರ್ ಕಟ್ ಮಾಡೋ ಕಟ್ರಲಿಂದ ಕಟ್ ಮಾಡಿದ್ರೆ ಸಾಕು. ಹೌದು, ಸ್ವಲ್ಪ ಪ್ರತಿ ಒಂದು ಮರಿ ಹಿಡಿದು ಕಟ್ ಮಾಡಿ ಸರ್, ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ದಯವಿಟ್ಟು ಈ ಕೆಲಸ ಮಾಡಿ. ಏನು ಪ್ರಾಬ್ಲಮ್ ಬರಲ್ಲ ಸರ್. ಮರಿನೂ ಗ್ರೋತಿಂಗ್ ಚೆನ್ನಾಗಿರತ್ತೆ, ಮರಿ ಸಾಯಲ್ಲ, ಒಂದಕ್ಕೊಂದು ಹೊಡೆದಾಡ್ಕೊಳ್ಳಲ್ಲ. ನೀವು ತೆಗ್ದಿಲ್ಲ ಅಂದ್ರೆ ನೀವು ಫೀಡಿಂಗ್ ಏನ್ರು ಕಡಿಮೆ ಮಾಡಿದ್ರೆ ಮರಿಗ್ ತಿಂತಾವ್ ಸರ್. ನಾಟಿ ಕೋಳಿಯಲ್ಲಿ ಒಂದು ಜಾಸ್ತಿ ಕಾಣುದು ಇದೆ, ಮರಿ ತಿಂತಾವೆ. ದಯವಿಟ್ಟು ನೀವು ಕಟಿಂಗ್ ಮಾಡಿ ಸರ್. ಅಣ್ಣ, ಈಗ ಕೋಳಿ ಸಾಕಾಣಿಕೆ ಮಾಡಿರ್ತೀನಿ, ಇದ್ರ ಆರೋಗ್ಯ ಕಾಪಾಡೋಕೆ ನಾನು ಮುಂಜಾಗ್ರತಾ ಕ್ರಮವಾಗಿ ಏನ್ ತಗೋಬೇಕಣ್ಣ? ಏನೇನ್ ಮಾಡ್ಕೋಬೇಕು ನಾನು? ಮೊದ್ಲು ಭತ್ತ ತಗೊಂಡ್ ಹಾಕೋರಿ ಸರ್ ತೆಳಗೆ. ಯಾಕಂದ್ರೆ ಕೋಳಿ ಎಷ್ಟು ಕ್ಲೀನ್ ಇರ್ತೀವಿ ಅಷ್ಟು ಯಾವುದೇ ರೋಗ ಬರಲ್ಲ. ಭತ್ತ ತಗೊಂಡ್ ಹಾಕೋರಿ. ಭತ್ತ ತಗೊಂಡ್ ಬಂದ್ಮೇಲೆ ಮರಿ ನೈಟ್ ಅಲ್ಲಿ ಪರ್ದೆ ಇಳಿಸಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಡ್ರಿಂಕರು ಫಿಲ್ಟರ್ ಎಲ್ಲಾ ತೊಳಿತಾ ಇರ್ರಿ. ಆಮೇಲೆ ಆಗಲೇ ಹೇಳಿದೆ ನಾನು, ಒಂದು ಎಮರ್ಜೆನ್ಸಿ ಟೆಟ್ರೋಸೈಕ್ಲಿನ್ ವಿಮ್ರೋಲ್ ನಿಮ್ಮಲ್ಲಿ ಅವೈಲೇಬಲ್ ಇಟ್ಕೋರಿ. ಇದಿದ್ರೆ ಸಾಕು, ಮತ್ತೆ ಯಾವುದೇ ರೋಗ ದೊಡ್ಡ ರೋಗ ಬರಲ್ಲ. ಇದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ಸಣ್ಣ ಪುಟ್ಟ ಜ್ವರ ಬರುದು, ತೆಳಗೆ ಮೂತಿ ತೆಳಗ್ ಹಾಕೊಂಡ್ ಕುಂದ್ರುದು ಎಲ್ಲ ಕಾಮನ್. ಅದು ರಿಕವರಿ ಆಗತ್ತೆ, ಅದಕ್ಕೇನು ಭಯ ಬಿಡುವ ಅವಶ್ಯಕತೆ ಇಲ್ಲ. ಅಣ್ಣ, ಈಗ ನಾನು ಈಗ ಕೋಳಿ ಸ್ವಲ್ಪ ದಷ್ಟಪುಷ್ಟವಾಗಿ ಬರಬೇಕು ಅಂದ್ರೆ ಈಗ ನಿಮ್ ಕಡೆಯಿಂದ ನನಗೆ ಫುಡ್ ಎಲ್ಲ ಸಿಗುತ್ತೆ, ಅದ್ ಬಿಟ್ಟು ನಾನು ಏನ್ ಕೊಡ್ಬೇಕಣ್ಣ? ಸರ್, ಒಂದು ವೆಜಿಟೇಬಲ್ ನಾವು ಪ್ರಿಪೇರ್ ಮಾಡ್ತೀವಿ.
ವೇಸ್ಟ್ ವೆಜಿಟೇಬಲ್ ಹಾಕ್ಬೋದು. ಅಕ್ಕಿ ಬಿಟ್ಟು ಏನ್ ಬೇಕಾದ ಅಕ್ಕಿ ಸರ್, ಪ್ರಾಬ್ಲಮ್ ಏನಾಗಲ್ಲ. ಅಕ್ಕಿ ಕೊಟ್ರೆ ಏನಾಗುತ್ತೆ? ಅಕ್ಕಿಯಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ, ಬೆಳವಣಿಗೆ ಕಡಿಮೆ ಆಗುತ್ತೆ, ಮರಿ ಸಾಯುವ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ ಸರ್. ಓಹೋ, ಅಕ್ಕಿ ಅಕ್ಕಿ ಹೌದು. ಅಕ್ಕಿ ದಯವಿಟ್ಟು ಬಾಯ್ಲ್ ಮಾಡಿ ರೈಸ್ ತಿನ್ನಿಸಿ. ಹಸಿ ಅಕ್ಕಿ ಯಾರು ಹಾಕ್ಬೇಡಿ ದಯವಿಟ್ಟು. ಹಸಿ ಅಕ್ಕಿಲಿಂದ ಮರಿಗೆ ತುಂಬಾ ಇಫೆಕ್ಟ್ ಇದಾವೆ. ದಯವಿಟ್ಟು ಯಾರು ಹಸಿ ಅಕ್ಕಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಹಾಕೋದಿದ್ರೆ ಬಾಯ್ಲ್ ಮಾಡಿ ತಿನ್ನಿಸಿ, ಏನು ಇಶ್ಯೂ ಇಲ್ಲ. ಆಮೇಲೆ ಆದಷ್ಟು ಕೋಳಿಗಳಿಗೆ ನೀರ್ ಕಡಿಮೆ ಮಾಡಬೇಡಿ ಸರ್. ಒಂದೊಟ್ಟು ಊಟ ಸ್ವಲ್ಪ ಲೇಟ್ ಆದ್ರೂ ನಡೀತೈತೆ, ವಾಟರ್ ಕನ್ಸಂಪ್ಷನ್ ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡಿ ಕೋಳಿಗಳಿಗೆ. ಹೌದು ಸರ್. ನಾನು ಎಷ್ಟು ಪ್ರಮಾಣದ ಫುಡ್ ಕೊಡ್ಬೇಕಣ್ಣ ಒಂದು ಕೋಳಿಗೆ? ಸರ್ ನೋಡಿ, ಮೀಟ್ ಪರ್ಪಸ್ ಇದೆ ಅಂದ್ರೆ ಅನ್ಲಿಮಿಟೆಡ್ ಕೋಳಿ ಜಾಸ್ತಿ. ಒಂದು ಕೋಳಿ ಬಂದ್ಬಿಟ್ಟು 3 kg 200 ಗ್ರಾಮ್ ತಿನ್ನುತ್ತೆ ಪರ್ ಡೇ. ಇಲ್ಲ, ಆಫ್ಟರ್ ಕಟಿಂಗ್ ಹೋಗೋ ಮಟ. ಆಫ್ಟರ್ ಕಟಿಂಗ್ ಕಟಿಂಗ್ ಬಿಫೋರ್ ನೀವು ತಗೊಂಡ್ಬಂದ್ಲಿಂದ ಕಟಿಂಗ್ ಹೋಗೋ ಮಟ 1 kg 300 ಗ್ರಾಮ್ ಹೋಗುತ್ತೆ ಸರ್. ಅನ್ಲಿಮಿಟೆಡ್ ಫೀಡ್ ಕೊಡಿ, ಲಘು ಗ್ರೋತ್ ಆಗತ್ತೆ. ಫೀಡಿಂಗ್ ಕಡಿಮೆ ಮಾಡಬೇಡಿ ಸರ್ ದಯವಿಟ್ಟು. ಫೀಡಿಂಗ್ ಕಡಿಮೆ ಮಾಡಿ ಇಲ್ಲ. ಆಮೇಲೆ ಮೆಡಿಸಿನ್ ಮೇಲೆ ದೊಡ್ಡ ಮಾಡ್ಲಿಕ್ಕೆ ದಯವಿಟ್ಟು ಒಂದು ದಿವಸದ ಬಿಸ್ನೆಸ್ ಅಲ್ಲ. ಮೆಡಿಸಿನ್ ಮೇಲೆ ಯಾರು ಕೋಳಿ ಸಾಗ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಮೆಡಿಸಿನ್ ಇದಾವೆ ವೇಟ್ ಗ್ರೋತ್ ಸಲಾಗಿ. ದಯವಿಟ್ಟು ಯಾರು ತಗೊಳಿಕ್ ಹೋಗ್ಬೇಡಿ. ವೇಟ್ ಗ್ರೋತ್ ಮೆಡಿಸಿನ್ ಯಾರು ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು ಮುಂದೆ ತಿನ್ನುವಂತ ಮನುಷ್ಯಗೆ ಇಫೆಕ್ಟ್ ಕೊಡ್ತಾ ಇದೀವಿ. ಸೊ ದಯವಿಟ್ಟು ಆ ಕೆಲಸ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ನಾಟಿ ಕೋಳಿ ಅಂದ್ರೆ ನ್ಯಾಚುರಲ್ ಸಾಕೋದಕ್ಕೆ ನಾವು ನಾಟಿ ಕೋಳಿ ಅಂತೀವಿ. ಈಗ ನೋಡ್ರಿ, ಈಗ ಜೆನ್ಯೂನ್ ಕೋಳಿ ನಾಟಿ ಕೋಳಿ ಸಿಗುದು ನಮ್ ಕಡೆ. ನಾವು ಯಾಕೆ ಇಷ್ಟು ಚಾಲೆಂಜ್ ಮಾಡಿ ಇಡ್ತೀವಿ ಅಂದ್ರ, ಫಾರ್ಮ್ ವಿಸಿಟ್ ಮಾಡಿ ಕೋಳಿಗಳ ಕಾಲ್ ನೀವು ಕೋಳಿ ಹೆಂಗ್ ಪರಿಚಯ ಇಡುದು ಎಲ್ಲಾರ್ದು ಲಾಸ್ಟ್ ಟೈಮು ಅದೇ ಕ್ವಶನ್ ಇತ್ತು. ಇನ್ನಾದ್ರೂ ಇದೆ, ಯಾರಿಗೂ ಡೌಟ್ ಕ್ಲಿಯರ್ ಆಗಿಲ್ಲ. ಕೋಳಿಗಳು ಒರಿಜಿನಲ್ ಕೋಳಿಗಳು ನೀವು ಕಾಲ್ ನೋಡಿದ ತಕ್ಷಣ ಗೊತ್ತಾಗತ್ತೆ. ಅದು ಕರ್ಗಿರ್ತವೆ, ತೆಳಗಿರ್ತವೆ ಕಾಲು. ನೀವು ಅದೇ ಕ್ರಾಸ್ ಅಲ್ಲಿ ಹೋದ್ರೆ ದಪ್ಪ ಬರುತ್ತೆ ಸರ್ ನಿಮ್ಗೆ. ನಿಮ್ಗೆ ಒಂದೆರಡು ಕೋಳಿ ಹಿಡಿದು ತೋರಿಸ್ತೇನೆ ನಾ ನಿಮ್ಗೆ. ಇಲ್ಲಿ ನೋಡಿ, ಈ ತರ ಕರ್ಗಿರ್ಬೇಕು ಒರಿಜಿನಲ್ ನಾಟಿ ಕೋಳಿಗಳು. ಇದೇನಿದೆಯಲ್ಲ ಸರ್, ಇದು ತೆಳಗು ಇದೆ, ಕರ್ಗಿದೆ. ಇದು ಒರಿಜಿನಲ್ ನಾಟಿ ಕೋಳಿಗಳು. ಅದು ಕಾಳು ದಪ್ಪ ಬಂದು ವೈಟ್ ಬ್ರೌನಿಶ್ ಬಂದ್ರೆ ಅಂದ್ರೆ ಅದು DP ಕ್ರಾಸು, ಸೋನಾಲ್, ಇದು ಅಸೀಲು, ಗಿರಿರಾಜು, ಆ ಟೈಪ್ ಅಲ್ಲಿ ಬೇಡ. ದಯವಿಟ್ಟು ಆ ಕೋಳಿ ಫ್ರೀ ಕೊಡ್ತಾ ಇದ್ದೀರಂದ್ರೆ ಯಾರು ತಗೊಳಿಕ್ ಹೋಗ್ಬೇಡಿ. ಆ ಕೋಳಿಗೆ ಈ ಕೋಳಿಗೆ ಏನು ಸರ್ ತುಂಬಾ ಡಿಫ್ರೆಂಟ್ ಇದೆ ಸರ್. ಅದು ಮಾಡೋಕ್ಕಿಂತ ಬಾಯ್ಲರ್ ಮಾಡ್ಬಿಡಿ. ಇದು ಫಸ್ಟ್ ಆಫ್ ಆಲ್ ಸೇಲ್ ಆಗಂಗಿಲ್ಲ. ಆಮೇಲೆ ಇದ್ರದ್ದು ಪ್ರೈಸ್ ಡೌನ್. 110 ರೂಪಾಯಿ, 120 ರೂಪಾಯಿ, 130 ರೂಪಾಯಿ ಕೆಜಿ ತಗೋತಾರೆ. ನಾಟಿ ಕೋಳಿ 290 ಕಡಿಮೆ ಯಾರು ಕೇಳಂಗೇ ಇಲ್ಲ. ನಾಟಿ ಕೋಳಿಗೆ ನೀವು ಎಲ್ಲಿದ್ರೆ ಬಂದ್ ತಗೊಂಡೋಗ್ತಾರೆ. ಇವೆಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಡು ಅಡ್ಡಾಡ್ಬೇಕು. ಆಮೇಲೆ ಇದರಲ್ಲಿ ಲಾಭ ಕಡಿಮೆ ಸರ್. ಇದು 100% ಪ್ರಾಫಿಟೇಬಲ್ ಬಿಸ್ನೆಸ್. ಒರಿಜಿನಲ್ ನಾಟಿ ಕೋಳಿ ಮಾಡಿ ಒರಿಜಿನಲ್ ಹೆಂಗ್ ಗೊತ್ತಿಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಆಮೇಲೆ ಅದು ವೆರಿಫೈ ಮಾಡಿ ಮರಿ ತಗೋರಿ ಸರ್. ಅದ್ ನನ್ ಕಡೆ ತಗೋರಿ, ಬೇರೆ ಕಡೆ ತಗೋರಿ, ಯಾರು ಕಡೆ ತಗೊಳ್ಳಿ. ಯಾಕಂದ್ರೆ ರೈತರು ಯಾರು ಮೋಸ ಹೋಗ್ಬೇಡಿ. ಯಾಕಂದ್ರೆ ರೈತರ ಕರೆಕ್ಟ್ ಸಾಗಾಣಿಕೆ ಚೆನ್ನಾಗಿ ಮಾಡ್ತಿದ್ರೆ ನಮ್ ಬಿಸ್ನೆಸ್. ಅವರೇ ಇಲ್ಲ ನಮ್ ಬಿಸ್ನೆಸ್ ಇಲ್ಲ ಸರ್. ಸೊ ದಯವಿಟ್ಟು ವೆರಿಫೈ ಮಾಡಿ ಅವ್ರು ಒರಿಜಿನಲ್ ಕೊಡ್ತಾ ಇದಾರೆ ಇಲ್ಲ ನೋಡಿ. ಯಾಕಂದ್ರೆ ಈಗ ತುಂಬಾ ಏಜೆಂಟ್ ಗಳು ಆಗಿದ್ದಾರೆ ಸರ್. ಏಜೆಂಟ್ ಗಳು ಏನ್ ಮಾಡ್ತಿದ್ದಾರೆ, ಫಸ್ಟ್ ಅವ್ರಿಗೆ ಬರೇ ದುಡ್ಡು ಬೇಕು. ಅದು ಯಾವ ನೀವು ನಿಮ್ ಕಡೆ ಒರಿಜಿನಲ್ ಕೊಡ್ತೇನೆ ಅಂತ ದುಡ್ಡು ಹಾಕಿಸ್ಕೊಳ್ಳೋದು, ಕಳ್ಸೋದು, ಕ್ರಾಸು, DP ಕ್ರಾಸು ಅವೆಲ್ಲ ಬಾಳ ಇದೆ. ನಮ್ಮ ಹತ್ರ ಯಾವುದೇ ಕ್ರಾಸ್ ಬರಿ ಸಿಗಲ್ಲ. ನಾವು ಒರಿಜಿನಲ್ ಅಲ್ಲಿ ಕೆಲಸ ಮಾಡ್ತೀವಿ. ಬಂದು ನೋಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ನಿಮ್ಮ ವಿಡಿಯೋ ಮುಖಾಂತರ ನೋಡಿ ನಮ್ದೇನು ಅಕೌಂಟ್ ಇದೆ, ನೀವು ಬುಕ್ಕಿಂಗ್ ಅಮೌಂಟ್ ಹಾಕಿ ಮರಿ ತಗೋಬಹುದು. ಬಿಫೋರ್ ನಾವು ಬುಕ್ಕಿಂಗ್ ಇಲ್ದೆ ಮರಿ ಕೊಡಲ್ಲ ಸರ್. ಬುಕ್ಕಿಂಗ್ ಎದಕ್ಕಂದ್ರೆ ಅದು ಗ್ಯಾರಂಟಿ. ಆ ಮನುಷ್ಯಂದ್ರೆ ಇಷ್ಟು ಬುಕ್ಕಿಂಗ್ ಇದೆ, ಸೊ ಗ್ಯಾರಂಟಿ ಸಲುವಾಗಿ ನಾವು ಅಮೌಂಟ್ ಹಾಕೋತೀವಿ. ಅಣ್ಣ, ಈಗ ಕೆಲವೊಬ್ರು ಕ್ವಶನ್ ಏನಂದ್ರೆ, ಆಯ್ತುನಪ್ಪ ನಾನು ತಗೊಂಡೋಗಿರ್ತೀನಿ, ಈ ಕೋಳಿನ ನಾನು ಲಾಭ ನಿರೀಕ್ಷೆ ಮಾಡಬಹುದಾ? ನಷ್ಟ ಯಾವಾಗ ಆಗುತ್ತೆ, ನನ್ನ ಲಾಭ ಯಾವಾಗ ಆಗುತ್ತೆ? ಸರ್ ನಷ್ಟ ನೋಡಿ, ಇದು ಕೋಳಿಗಳ ಕ್ಲೀನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ರೋಗ ಬಂದ್ರೆ ಅಷ್ಟೇ ನಷ್ಟ. ಆಮೇಲೆ ಮೂತಿದು ಹೇಳಿದೆ ನಾನು ಮುಂದೆ ಫಸ್ಟ್ ಒಳಗೆ, ಮೂತಿ ಕಟ್ ಮಾಡಿಲ್ಲ, ಅದು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅಷ್ಟೇ. ಇದರಲ್ಲಿ ಪುಚ್ಚ ಹೋಗಿಲ್ಲ ಅಂದ್ರೆ ನೀವು ರಾಜ. ಪುಚ್ಚ ಹೋಗಿಲ್ಲ ಅಂದ್ರೆ, ಪುಚ್ಚ ಹೋಗ್ಲಾರ್ದಂಗೆ ಬೆಳೆಸಿದ್ರೆ ನಿಮ್ಗೆ ಹಿಡಿಯೋರು ಯಾರಿಲ್ಲ. ನೀವು ಹಾಕಿದಂತ ರೊಕ್ಕ ಡಬಲ್ ಮಾಡಿಲ್ಲ ಅಂದ್ರೆ ನಾನು ಕೇಳಿ. ಪುಚ್ಚ ಹೋದ್ರೆ ನೀವು ಲಾಸು. ಇದು ಮೇನ್ ಇರುವುದು ಪುಚ್ಚ. 1 kg ಕೋಳಿ ಇದ್ರು ನೋ ವರಿ, ಪುಚ್ಚ ಹೋಗಿರ್ಬಾರ್ದು ಸರ್. ಪುಚ್ಚ ಹೋದ್ರೆ ನಿಮ್ಗೆ ಸ್ವಲ್ಪ ತೊಂದರೆ ಆಗತ್ತೆ. ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ ಲೆಸ್ ಆಗತ್ತೆ, ಕಟಿಂಗ್ ಪರ್ಪಸ್ ಮಾತ್ರ ಹೋಗುತ್ತೆ. ಎಗ್ ಪ್ರೊಡಕ್ಷನ್ ಗೆ ಅದಕ್ಕೆ ಹೋಗಲ್ಲ ಕೋಳಿ. ದಯವಿಟ್ಟು ಪುಚ್ಚ ಕೋಳಿ ಒಂದು 200-300 ಗ್ರಾಮ್ ಕಡಿಮೆ ಇದ್ರು ನಡೀತೈತೆ. ಕೋಳಿ ಪುಚ್ಚ ಹೋಗ್ಲಿಕ್ಕೆ ಕೊಡ್ಬೇಡಿ. ಕೋಳಿ ಪುಚ್ಚ ಹೋದ್ರೆ ನಿಮ್ಗೆ ಲಾಸ್ ಆಗುದು 110%. ನೀವು ಕೋಳಿ ಪುಚ್ಚ ಹೋಗಿಲ್ಲ ಅಂದ್ರೆ ನೀವು ರಾಜ. ಮಾಲ್ ಯಾರ್ದಿದೆ ಅವ್ರು ರಾಜ. ಅವ್ನು ನೀವ್ ಹೇಳಿದ ರೇಟಿಗೆ ತಗೊಂಡೋಗ್ತಾರೆ. ಪುಚ್ಚ ಹೋದ್ರೆ ಅವ್ರ ಕೇಳೋ ರೇಟಿಗೆ ನೀವು ಕೊಡ್ಬೇಕಾಗತ್ತೆ. ಸೊ ದಯವಿಟ್ಟು ಪುಚ್ಚ ಹೋಗ್ಲಾರ್ದಂಗೆ ನೋಡ್ಕೊರಿ. ಕೋಳಿಯಲ್ಲಿ ಏನ್ ದೊಡ್ಡ ಇದಿಲ್ಲ, ಅದಕ್ಕೆ ಬಹಳ ವೇಟ್ ಬರ್ಬೇಕು ಅದೇನು ಇಲ್ಲ.
ಕೋಳಿಯಲ್ಲಿ ಪುಚ್ಚ ಹೋಗಿಲ್ಲ ಅಂದ್ರೆ ಮುಗೀತು, ಹ್ಮ್ ನೀವು ರಾಜಾನೇ ಬಿಸ್ನೆಸ್ ಅಲ್ಲಿ. ಓಕೆ ನೀವು ದುಡ್ಡು ಡಬಲ್ ಮಾಡ್ತಿದ್ದೀರಾ ಅಂತ ಅರ್ಥನೇ. ಪುಚ್ಚ ಹೋಗಿಲ್ಲ, ಕೋಳಿ ಎಲ್ಲ ಫಿನಿಶಿಂಗ್ ಚೆನ್ನಾಗಿದೆ. ಯಾಕಂದ್ರೆ ಕೋಳಿ ತಗೊಳ್ಳೋ ಫಿನಿಶಿಂಗ್ ನೋಡ್ತಾರೆ ಸರ್, ವೇಟ್ ನೋಡಲ್ಲ. ಹೌದೌದೌದು. ಫಿನಿಶಿಂಗ್ ಮೊದ್ಲು ಫಿನಿಶಿಂಗ್ ಚೆನ್ನಾಗಿದೆ ಅಂತ ತಿಳ್ಕೊರಿ, ನಿಮ್ಗೆ ಹಿಡಿಯೋರು ಯಾರಿಲ್ಲ, ನೀವು ರೊಕ್ಕ ಡಬಲ್ ಮಾಡಿದ್ದೀರಾ ಅಂತ ಅರ್ಥ. ಅಣ್ಣ ಇನ್ನೊಂದು ಕೊನೆ ಪ್ರಶ್ನೆ, ಈ ವೀಕ್ಷಕರು ನಂದಿ ಟಿವಿ ಕರ್ನಾಟಕ ಕಡೆಯಿಂದ ಬಂದ್ರೆ ನಿಮ್ಮ ಫಾರ್ಮ್ ಅಲ್ಲಿ ಏನು ವ್ಯಾಲ್ಯೂಬಲ್ ಇದೆ ಅಣ್ಣ? ಸರ್ ಪ್ರತಿ ಸತಾನು ನಾ ಹೇಳಿದ್ದೇನೆ, ನಂದಿ ಟಿವಿ ಕಡೆಯಿಂದ ಬಂದ್ರೆ ನಾನು ಅವರು 500 ಮರಿ ಬುಕ್ಕಿಂಗ್ ಮಾಡಿದ್ರೆ ಒಂದು ಫೀಡ್ ಚೀಲ, 3 ಡ್ರಿಂಕರು, 3 ಫಿಲ್ಟರ್ ಕೊಡ್ತಾ ಇದ್ದೀನಿ. ಆಮೇಲೆ ರೀಸನೇಬಲ್ ರೇಟ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ. 50,000 ರೂಪಾಯಿ ಒಳಗೆ 500 ಮರಿ, 1 ಡ್ರಿಂಕರ್, 3 ಫಿಲ್ಟರ್, 3 ಡ್ರಿಂಕರ್ ಇದ್ದು 4 ಡ್ರಿಂಕರ್ 4 ಫಿಲ್ಟರ್ ಕೊಡ್ತೀವಿ ಈ ಸರ. ಹಾ ಈ ಸತ. ಓಕೆ ಓಕೆ, ತುಂಬಾ ಧನ್ಯವಾದ ಅಣ್ಣ. ಇದೇ ತರ ನಿಮ್ಮ ಕೋಳಿ ಫಾರ್ಮ್ ಮುಂದುವರಿತಾ ಇರಲಿ. ನಮ್ಮಂತ ಎಷ್ಟೋ ಯುವಕರಿಗೆ ನೀವು ಮಾದರಿ ಆಗಿರ್ರಿ. ಏನು ಒಂದೇ ಒಂದು ಕ್ವಶನ್ ಇರೋದು, ಏನು ಆಲ್ಟರ್ನೇಟ್ ನಂಬರ್ ಒಂದು ರೆಡಿ ಮಾಡ್ಕೊಂಡ್ಬಿಡ್ರಿ ಆದಷ್ಟು ಬೇಗ. ಸರ್ ನಮ್ದು ಆಲ್ಟರ್ನೇಟ್ ನಂಬರ್ ರೆಡಿ ಆಗಿದೆ. ರೈತರಿಗೆ ಕಾಲಿಂಗ್ ತೊಂದರೆ ಆಗ್ತಿರೋದ್ ಸಲುವಾಗಿ ನಾವು ಮತ್ತೊಂದು ನಂಬರ್ ರೆಡಿ ಮಾಡಿದೀವಿ. ಒಂದು ಲೇಡೀಸ್ ವರ್ಕರ್ಗೂ ಹೈರಿಂಗ್ ಮಾಡಿದೀವಿ. ಅವ್ರು ಕಾಲ್ ಅಟೆಂಡ್ ಮಾಡ್ತಾರೆ. ನಿಮ್ದು ಏನೋ ಇದ್ರೆ ಆ ಆಲ್ಟರ್ನೇಟ್ ನಂಬರ್ ಕಾಲ್ ಮಾಡಿ ನೀವು ಆರ್ಡರ್ಸು ಅದಕ್ಕೆ ಬುಕ್ಕಿಂಗ್ ಕೊಡ್ಬೋದು. ಆಮೇಲೆ ಏನೇ ಕ್ವಶನ್ಸ್ ಇದ್ರು ಅದಕ್ಕೆ ಕೇಳ್ಬೋದು. ಮತ್ತೊಂದು ದಯವಿಟ್ಟು ಇನ್ನೊಂದು ಇದು ವಿಶೇಷವಾಗಿ ನಾ ಹೇಳ್ತಿದ್ದೀನಿ, ನಮ್ ಹೆಸರು ಹೇಳ್ಕೊಂಡು ತುಂಬಾ ಜನ ದುಡ್ಡು ಹಾಕಿಸ್ಕೊತಿದ್ದಾರೆ, ಮುಲ್ಲಾ ನಾಟಿ ಕೋಳಿ ಇದ್ರಿ ಅಂತ ಹೇಳಿ. ದಯವಿಟ್ಟು 8970644468 ಇದು ಒಂದ್ ನಂಬರು, 8867865695 ಇದು 2 ನಂಬರ್ ಇಂದ ಅವ್ರು ಬ್ಯಾರೆ ಅಕೌಂಟ್ ನಂಬರ್ ಕೊಟ್ರೆ ಮಾತ್ರ ಹಾಕಿ. ಬ್ಯಾರೆ ನಂಬರ್ಲಿಂದ ಯಾರು ಫೋನ್ ಮಾಡಿ ಇದು ನಾವು ಮುಲ್ಲಾ ನಾಟಿ ಕೋಳಿದವರು ಅಂತ ಹೇಳಿದ್ರೆ ದಯವಿಟ್ಟು ಯಾರು ನಂಬಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ 3 ನನಗೆ ಕೇಸ್ ಬಂದು ಆಲ್ರೆಡಿ 49,000 ಹಾಕಿದ್ದಾರೆ 500 ಮರಿ ಸಲುವಾಗಿ. ಅವ್ರು ಕಾಲೇ ಇಲ್ಲ, ಅವ್ರ ಹೆಸರು ಹೇಳುದು ನಂದು ಮುಲ್ಲಾ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ. ದಯವಿಟ್ಟು ನಮ್ದು ಯಾವುದೇ ಬೇರೆ ನಂಬರ್ ಇದೆ ಇಲ್ಲಿ 2 ನಂಬರು, ದಯವಿಟ್ಟು ಇದು 2 ನಂಬರಿಗೆ ಕಾಲ್ ಮಾಡಿ, ಈ 2 ನಂಬರ್ ಜೊತೆ ಮಾತಾಡಿ ಕನ್ಫರ್ಮೇಶನ್ ಮಾಡಿ ದುಡ್ಡು ಹಾಕಿ ಸರ್. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ. ನಮ್ಗೆ ತುಂಬಾ ಬೇಜಾರಾಯ್ತು. ಆಮೇಲೆ ನಾವು ಅವ್ರಿಗೆ ಮರಿ ಅರೇಂಜ್ಮೆಂಟ್ ಮಾಡ್ಕೊಟ್ಟೆ, ನಾವು ಫ್ರೀ ಮರಿ ಕೊಟ್ಟಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಪಾಪ ನಮ್ಮ ಹೆಸರಿನಿಂದ ತೊಂದರೆ ಮಾಡಿದಾನೆ. ದಯವಿಟ್ಟು ನಾವು ನೆಕ್ಸ್ಟ್ ಯಾರಿಗೂ ಆತರ ಮಾಡಲ್ಲ, ನಾವು ಸಪೋರ್ಟ್ ಮಾಡಲ್ಲ, ನಾವು ಯಾವುದೇ ಮರಿನೂ ಕೊಡಲ್ಲ. ಯಾಕಂದ್ರೆ ಅವ್ರು ಮೋಸ ಹೋಗಿದ್ದಾರೆ ಅಂತ ಹೇಳಿ ನಮ್ಗೆ ಬೇಜಾರಾಗಿದೆ. ಪಾಪ ಅವ್ರ ಪರಿಸ್ಥಿತಿ ಕೇಳಿದ್ಮೇಲೆ ನಮ್ಗೆ ತುಂಬಾ ಬೇಜಾರಾಗಿದ್ಮೇಲೆ ನಾವು ಮರಿ ಕೊಟ್ಟಿದೀವಿ. ದಯವಿಟ್ಟು ನಮ್ದು ಇದು 2 ನಂಬರು, ಮತ್ತೊಮ್ಮೆ ಹೇಳ್ತೇನೆ, 8970644468. ಇನ್ನೊಂದು ನಂಬರು 8867865695. ಇವರು ನಮ್ಮ ನಂದಿ ಟಿವಿಯಲ್ಲಿ ನಿಮ್ಗೆ ನಮ್ಮ ನಂಬರು 2 ಡಿಸ್ಪ್ಲೇ ಮಾಡ್ತಾರೆ. 2 ನಂಬರ್ ಇಂದ ಕಾಲ್ ಬರುದು. ಇದ್ ಬಿಟ್ಟು ಬೇರೆ ಯಾರ ನಂಬರ್ ಬಂದ್ರೆ ಬೈದ್ ಬಿಡಿ ಅವ್ರಿಗೆ. ದಯವಿಟ್ಟು ಆ ನಂಬರ್ ಅಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಹಾಕಿ ಮೋಸ ಹೋಗ್ಬೇಡಿ. ಓಕೆ, ತುಂಬಾ ಧನ್ಯವಾದ ಅಣ್ಣ ತಮ್ಮ ಮಾಹಿತಿಗೆ. ನಮಸ್ಕಾರ. ನಮಸ್ಕಾರ ಅಣ್ಣ.